ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜುಲೈ 8ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನಿಮ್ಮ ಪ್ರಿಪರೇಷನ್ಗೆ ಕೊರತೆ ಆಗದೆ ಇರಲಿ ಅಂತ ಹೇಳಿ ಆನ್ಲೈನ್ ಕ್ಲಾಸಸ್ಗಳನ್ನು ಪ್ರಾರಂಭಿಸಿದ್ದೇವೆ. NCERT ಫೌಂಡೇಶನ್ ಕೋರ್ಸನ್ನು, ಆನ್ಲೈನ್ ಲೈವ್ GS ಕ್ಲಾಸಸ್ಗಳನ್ನು, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಹಾಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಆನ್ಲೈನ್ನಲ್ಲಿ ಪ್ರಾರಂಭಿಸಿದ್ದೇವೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇಂದಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ನ ಅಡಿಯಲ್ಲಿ ಮೊದಲ ಆರ್ಟಿಕಲ್ ಬಿಗ್ ಫ್ಲಾಪ್ ಗೋಲ್ಡನ್ ಬರ್ಡ್ ವಿಂಗ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಬಟರ್ಫ್ಲೈ ಅನ್ನೋದಾಗಿದೆ. ಇಲ್ಲಿ ಗೋಲ್ಡನ್ ಬರ್ಡ್ ವಿಂಗ್ ಅನ್ನುವಂಥ ಬಟರ್ಫ್ಲೈಯನ್ನು ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ. ಇದನ್ನು ನಾವು ನೋಡೋಣ. ಅಂದರೆ ಈ ಹಿಂದೆ ಯಾವ ಬಟರ್ಫ್ಲೈಯನ್ನು ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಇದ್ರು, ಈಗ ಯಾವುದಾಗಿದೆ, ಇದು ಯಾವ ಗುಂಪಿಗೆ ಸೇರಿದೆ, ಇದೆಲ್ಲವನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ. ಎರಡನೇ ಆರ್ಟಿಕಲ್ನಲ್ಲಿ ಮೈನಿಂಗ್ ಜೈಂಟ್ ಟೋಲ್ ಟು ಪೇ $2 billion ಫಾರ್ ಆರ್ಕ್ಟಿಕ್ ಸ್ಪಿಲ್. ಇಲ್ಲಿ ರಷ್ಯಾದಲ್ಲಿ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಆರ್ಕ್ಟಿಕ್ನಲ್ಲಿ ಆಯಿಲ್ ಸ್ಪಿಲ್ ಆಗಿದ್ದನ್ನು ನಾವೀಗ ಗಮನಿಸಿದ್ವಿ. ಇದರ ವಿಚಾರವಾಗಿ ರಷ್ಯಾದ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅವರು $2 billion ಹಣವನ್ನು ಪೇ ಮಾಡಬೇಕು ಅಂತ ಹೇಳಿ ಈ ಮೈನಿಂಗ್ ಜಾಯಿಂಟ್ ಈ ಕಂಪನಿಗೆ ಹೇಳಿರುವಂಥದ್ದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡೋಣ. US ಸ್ಟ್ಯಾಂಡ್ಸ್ ಆನ್ ಕ್ಯಾಟ್ಸಾ ಅನ್ಚೇಂಜ್ಡ್ ಅನ್ನುವಂಥ ಮುಂದಿನ ಆರ್ಟಿಕಲ್ನಲ್ಲಿ ಕ್ಯಾಟ್ಸಾದ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದಾಗುತ್ತೆ. ಹಾಗೆ ಕಡೆಯ TNA ಆರ್ಟಿಕಲ್ನಲ್ಲಿ ಸ್ಟ್ರಾಟಜಿಕ್ ರೋಡ್ಸ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಟಾಪ್ ಪ್ರಯಾರಿಟಿಯನ್ನು ನೀಡಿ ಅಂತ ಹೇಳಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಅವರಿಗೆ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ದರ್ಬುಕ್ ಶೋಕ್ ದೌಲತ್ ಬೇಗ್ ಓಲ್ಡಿ ರೋಡ್ ಏನಿದೆ ಇದನ್ನು ಅಕ್ಟೋಬರ್ ಒಳಗೆ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒಂದು ಗಡುವನ್ನು BROನವರಿಗೆ ಈ ಡಿಫೆನ್ಸ್ ಮಿನಿಸ್ಟ್ರಿ ಅವರು ನೀಡಿರೋದನ್ನು ಈ ಆರ್ಟಿಕಲ್ನಲ್ಲಿ ನಾವು ನೋಡ್ಬೋದಾಗುತ್ತೆ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಡೇಸ್ ಆಫ್ ಡಿಸ್ಎಂಗೇಜ್ಮೆಂಟ್ ಅನ್ನುವಂಥ ಎಡಿಟೋರಿಯಲ್ ಅನ್ನು ನೋಡೋಣ. ಇಲ್ಲಿ ಚೀನಾ ಮತ್ತು ಭಾರತದ ನಡುವೆ ಸತತ 2 ತಿಂಗಳುಗಳಿಂದ ಏನು ನಮ್ಮಿಬ್ಬರ ನಡುವೆ ಗಡಿಯಲ್ಲಿ ಸಂಘರ್ಷ ನಡೀತಾ ಇತ್ತು, ಇದನ್ನು ಈಗ ನಾವು ಒಂದು ಫುಲ್ ಸ್ಟಾಪಿಗೆ ತರೋದಕ್ಕೆ ಮುಂದಾಗಿದ್ದೇವೆ ಎರಡು ರಾಷ್ಟ್ರಗಳು ಕೂಡ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಸ್ಟೆಪ್ಸ್ಗಳನ್ನು ತಗೊಳ್ಬೇಕಾಗುತ್ತೆ ಅನ್ನೋದನ್ನು ಈ ಎಡಿಟೋರಿಯಲಲ್ಲಿ ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಆರ್ಟಿಕಲ್ ಬಿಗ್ ಫ್ಲಾಪ್ ಗೋಲ್ಡನ್ ಬರ್ಡ್ ವಿಂಗ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಬಟರ್ಫ್ಲೈ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಬಯೋಡೈವರ್ಸಿಟಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಗೋಲ್ಡನ್ ಬರ್ಡ್ ವಿಂಗ್ ಅನ್ನುವಂಥ ಒಂದು ಬಟರ್ಫ್ಲೈ ಈಗ ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದೆ. ಇದರ ಹಿಂದೆ ಯಾವ ಬಟರ್ಫ್ಲೈ ಲಾರ್ಜೆಸ್ಟ್ ಆಗಿತ್ತು ಮತ್ತು ಈ ಬಟರ್ಫ್ಲೈ ಯಾವ ಗುಂಪಿಗೆ ಸೇರುತ್ತೆ, ಇವೆಲ್ಲವನ್ನ ನಾವೀಗ ಡಿಸ್ಕಸ್ ಮಾಡೋಣ. ಗೋಲ್ಡನ್ ಬರ್ಡ್ ವಿಂಗ್ ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಹೇಳಿ ಗುರುತಿಸ್ಕೊಂಡಿದೆ. ಇದಕ್ಕೂ ಮುಂಚೆ ಅಂದರೆ ಇಲ್ಲಿವರೆಗೂ ಕೂಡ ಸದರನ್ ಬರ್ಡ್ ವಿಂಗ್ ಅನ್ನು ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಹೇಳಿ ಗುರುತಿಸ್ತಾ ಇದ್ವಿ. ಸದರನ್ ಬರ್ಡ್ ವಿಂಗ್ ಅನ್ನುವಂಥದ್ದು 1932ರಲ್ಲಿ ವಿಲಿಯಂ ಹೆನ್ರಿ ಎವಾನ್ಸ್, ಬ್ರಿಟಿಷ್ನ ಬ್ರಿಗೇಡಿಯರ್ ಆದಂಥ ಇವರು ಸದರನ್ ಬರ್ಡ್ ವಿಂಗ್ ಅನ್ನು ಡಿಸ್ಕವರ್ ಮಾಡ್ತಾರೆ. ಈ ಸದರನ್ ಬರ್ಡ್ ವಿಂಗ್ ಅನ್ನುವಂಥ ಬಟರ್ಫ್ಲೈ ವೆಸ್ಟರ್ನ್ ಘಾಟ್ಸ್ಗೆ ಅಂದರೆ ಪಶ್ಚಿಮ ಘಟ್ಟಗಳಿಗೆ ಎಂಡೆಮಿಕ್ ಆಗಿದೆ. ಇಲ್ಲಿ ಇದರ ಮೂಲ ಸ್ಥಳವನ್ನು ನಾವು ಕಾಣ್ತೇವೆ. ಅಂದರೆ ಹೆಚ್ಚಿನದಾಗಿ ನಾವು ಈ ಪ್ರದೇಶಗಳಲ್ಲಿ ಈ ಬಟರ್ಫ್ಲೈಯನ್ನು ಕಾಣಬಹುದಾಗುತ್ತೆ. ಕೇರಳ, ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಈ ಬಟರ್ಫ್ಲೈಸನ್ನು ನಾವು ಕಾಣ್ತೇವೆ. ಹಾಗಾಗಿಯೇ ಇರ್ಬೋದು ಕರ್ನಾಟಕದ ಸ್ಟೇಟ್ ಬಟರ್ಫ್ಲೈ ಅಂತ ಕೂಡ ಇದು ಗುರುತಿಸ್ಕೊಂಡಿದೆ. ಕರ್ನಾಟಕದ ಸ್ಟೇಟ್ ಬಟರ್ಫ್ಲೈ ಯಾವುದು ಅನ್ನುವಂಥದ್ದು KPSCಯ ನೇರವಾದಂಥ ಒಂದು ಪ್ರಿಲಿಮ್ಸ್ ಪ್ರಶ್ನೆ ಆಗಿರ್ಬೋದು ಅಥವಾ KPSCಯ ಇನ್ನುಳಿದಂಥ ಯಾವುದೇ ಪರೀಕ್ಷೆಗಳಲ್ಲಿ ನಾವು ಈ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಈ ಬಟರ್ಫ್ಲೈ ಸುದ್ದಿಯಲ್ಲಿರೋದ್ರಿಂದ, ಅಂದರೆ ಇದುವರೆಗೂ ಕೂಡ ಇದು ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಗುರುತಿಸ್ಕೊಳ್ತಾ ಇತ್ತು. ಆದ್ರೆ ಈಗ ಗೋಲ್ಡನ್ ಬರ್ಡ್ ವಿಂಗ್ ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಗುರುತಿಸ್ಕೊಳ್ತಾ ಇರೋದ್ರಿಂದ, ಸದರನ್ ಬರ್ಡ್ ವಿಂಗ್ ಈಗ ಸುದ್ದಿಗೆ ಬಂದಿರೋದ್ರಿಂದ ಇದನ್ನ ಪ್ರಶ್ನೆಯಾಗಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ಈಗಲೇ ನೋಟ್ ಮಾಡ್ಕೊಳ್ಳಿ. ಸದರನ್ ಬರ್ಡ್ ವಿಂಗ್ ಅನ್ನುವಂಥದ್ದು ಕರ್ನಾಟಕದ ಸ್ಟೇಟ್ ಬಟರ್ಫ್ಲೈ ಮತ್ತು ಇದುವರೆಗೂ ಕೂಡ ಇದು ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಗುರುತಿಸ್ಕೊಳ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಗೋಲ್ಡನ್ ಬರ್ಡ್ ವಿಂಗ್ ಅನ್ನ ನಾವು ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತೇಳಿ ಗುರುತಿಸ್ತೇವೆ. ಸದರನ್ ಬರ್ಡ್ ವಿಂಗಿನ ಕನ್ಸರ್ವೇಷನ್ ಸ್ಟೇಟಸ್ ಅನ್ನು ನೋಡೋದಾದ್ರೆ IUCN ನಲ್ಲಿ ಲೀಸ್ಟ್ ಕನ್ಸರ್ನ್ ಅನ್ನುವಂಥ ಸ್ಟೇಟಸ್ ಅನ್ನು ಹೊಂದಿದೆ. ಈಗ ಗೋಲ್ಡನ್ ಬರ್ಡ್ ವಿಂಗ್ ನ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋದಾದ್ರೆ, ಇದುವರೆಗೂ ಕೂಡ ಸದರನ್ ಬರ್ಡ್ ವಿಂಗ್ ಅನ್ನ ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಗುರುತಿಸ್ತಾ ಇದ್ವಿ. ಆದ್ರೆ ಈಗ ಗೋಲ್ಡನ್ ಬರ್ಡ್ ವಿಂಗ್ ಅನ್ನುವಂಥದ್ದು ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಹೇಳಿ ಗುರುತಿಸ್ಕೊಂಡಿದೆ. ಈ ಗೋಲ್ಡನ್ ಬಟರ್ಫ್ಲೈಯ ವಿಂಗ್ ಸ್ಪ್ಯಾನ್ ಅನ್ನು ನಾವು ನೋಡೋದಾದ್ರೆ, ಅದರಲ್ಲೂ ಫೀಮೇಲ್ ವಿಂಗ್ ಸ್ಪ್ಯಾನ್ 194 ಮಿಲಿಮೀಟರ್ಸ್ ಇರುತ್ತೆ. ಇದುವರೆಗೂ ಕೂಡ ಲಾರ್ಜೆಸ್ಟ್ ಅಂತ ಗುರುತಿಸ್ಕೊಂಡಿದ್ದಂಥ ಸದರನ್ ಬರ್ಡ್ ವಿಂಗಿನ ವಿಂಗ್ ಸ್ಪ್ಯಾನ್ ಅನ್ನು ನಾವು ನೋಡಿದ್ರೆ ಇದು 190 ಮಿಲಿಮೀಟರ್ಸ್ ಇರುತ್ತೆ. ಇದಕ್ಕಿಂತಲೂ ಕೂಡ 4 ಮಿಲಿಮೀಟರ್ನಷ್ಟು ಹೆಚ್ಚಿನದಾಗಿ ಇರುತ್ತೆ ಅನ್ನೋ ಕಾರಣದಿಂದ ಇದು ಲಾರ್ಜೆಸ್ಟ್ ಬಟರ್ಫ್ಲೈ ಅಂತ ಹೇಳಿ ಈಗ ಗುರುತಿಸ್ಕೊಳ್ತಾ ಇರುವಂಥದ್ದು. ಇದರ ಅಂದರೆ ಗೋಲ್ಡನ್ ಬರ್ಡ್ ವಿಂಗಿನ ಫೀಮೇಲ್ ಬಟರ್ಫ್ಲೈಸ್ ಅನ್ನು ನೋಡಿದ್ರೆ 194 ಮಿಲಿಮೀಟರ್ನಷ್ಟು ವಿಂಗ್ ಸ್ಪ್ಯಾನ್ ಇರುತ್ತೆ ಅನ್ನೋದನ್ನ ಗುರುತಿಸಬಹುದು. ಆದರೆ ಮೇಲ್ ವಿಂಗ್ ಸ್ಪ್ಯಾನ್ ಅನ್ನು ನೋಡೋದಾದ್ರೆ ಕೇವಲ 106 ಮಿಲಿಮೀಟರ್ ಮಾತ್ರವೇ ಇರುತ್ತೆ.
ನಮ್ಗೆ ಇಲ್ಲಿ ಗೊತ್ತಿರಬೇಕು ಗೋಲ್ಡನ್ ಬರ್ಡ್ ವಿಂಗಿನ ಫೀಮೇಲ್ ವಿಂಗ್ ಸ್ಪ್ಯಾನ್ ಅನ್ನುವಂಥದ್ದು ಮೇಲ್ ವಿಂಗ್ ಸ್ಪ್ಯಾನ್ಗಿಂತಲೂ ಕೂಡ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಹಾಗೆ KPSC UPSC ಅಂತ ಪರೀಕ್ಷೆಗಳಲ್ಲಿ UPSCಯಲ್ಲಿ ನೇರವಾಗಿ ಸೈಂಟಿಫಿಕ್ ನೇಮನ್ನು ಕೊಟ್ಟು ಇದು ಯಾವ ಜಾತಿ ಅಂದರೆ ಅಥವಾ ಈ ಸ್ಪೀಸೀಸನ್ನು ಗುರುತಿಸಿ ಅನ್ನುವಂಥ ಆಪ್ಷನ್ಸ್ಗಳನ್ನು ಕೊಡೋದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಗೋಲ್ಡನ್ ಬರ್ಡ್ ವಿಂಗ್ ಈಗ ಸುದ್ದಿಯಲ್ಲಿರೋದ್ರಿಂದ ಗೋಲ್ಡನ್ ಬರ್ಡ್ ವಿಂಗಿನ ಸೈಂಟಿಫಿಕ್ ನೇಮ್ ನಮಗೆ ಗೊತ್ತಿರಬೇಕಾಗುತ್ತೆ. ಟ್ರಾಯ್ಡಸ್ ಏಕಸ್ ಅನ್ನುವಂಥದ್ದು ಗೋಲ್ಡನ್ ಬರ್ಡ್ ವಿಂಗಿನ ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಈ ಬಟರ್ಫ್ಲೈ ಸ್ಪೀಸೀಸ್ನ ಫೀಮೇಲ್ ಸ್ಪೀಸೀಸ್ಗಳನ್ನು ಉತ್ತರಾಖಂಡದ ದೀದಿ ಹಾಟ್ನಲ್ಲಿ ನೋಡ್ಬೋದಾಗುತ್ತೆ. ಮೇಲ್ ಸ್ಪೀಸೀಸ್ಗಳು ವಾಂಕರ್ ಬಟರ್ಫ್ಲೈ ಮ್ಯೂಸಿಯಂ ಶಿಲ್ಲಾಂಗ್ ಅಂದರೆ ಮೇಘಾಲಯದ ಶಿಲ್ಲಾಂಗ್ನಲ್ಲಿರ್ತಕ್ಕಂಥ ವಾಂಕರ್ ಬಟರ್ಫ್ಲೈ ಮ್ಯೂಸಿಯಂನಲ್ಲಿ ನಾವು ಕಾಣ್ಬೋದಾಗುತ್ತೆ. ಇದರ ಹ್ಯಾಬಿಟೇಟ್ ಹೆಚ್ಚಿನದಾಗಿ ಎಲ್ಲಿರುತ್ತೆ ಅಂತ ಅಂದರೆ ಸ್ವ್ಯಾಂಪ್ ಲ್ಯಾಂಡ್ಗಳಲ್ಲಿ ಅಂದರೆ ವೆಟ್ ಲೋಲ್ಯಾಂಡ್ ಎನ್ವಿರಾನ್ಮೆಂಟ್ಸ್ಗಳಲ್ಲಿ ನಾವು ಈ ಗೋಲ್ಡನ್ ಬರ್ಡ್ ವಿಂಗ್ ಬಟರ್ಫ್ಲೈಸ್ಗಳನ್ನು ನೋಡ್ಬೋದಾಗಿರುತ್ತೆ. ಈ ಗೋಲ್ಡನ್ ಬರ್ಡ್ ವಿಂಗ್ ಬಟರ್ಫ್ಲೈಯನ್ನು ಹೆಚ್ಚಿನದಾಗಿ ಎಲ್ಲಿ ನಾವು ಕಾಣ್ಬೋದು ಅಂತ ಅಂದರೆ ಭಾರತಕ್ಕೆ ಬಂದಾಗ ನಾರ್ಥರ್ನ್ ಪಾರ್ಟ್ಸ್ ಆಫ್ ಇಂಡಿಯಾದಲ್ಲಿ ನಾವು ಇದನ್ನು ಕಾಣ್ಬೋದಾಗುತ್ತೆ. ನೇಪಾಳ್, ಬರ್ಮಾ, ಚೈನಾ ಮತ್ತು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳಾದಂಥ ಥೈಲ್ಯಾಂಡ್ ಆಗಿರ್ಬೋದು, ಲಾವೋಸ್ ಆಗಿರ್ಬೋದು, ವಿಯೆಟ್ನಾಂ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಕಂಬೋಡಿಯಾ, ಪೆನಿನ್ಸುಲರ್ ಮಲೇಷಿಯಾ, ಇಂಡೋನೇಷಿಯಾ ಈ ಎಲ್ಲ ಭಾಗಗಳಲ್ಲಿ ನಾವು ಈ ಗೋಲ್ಡನ್ ಬರ್ಡ್ ವಿಂಗನ್ನು ಕಾಣ್ತೇವೆ. ಇದರ IUCN ಸ್ಟೇಟಸ್ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾಕೆಂದರೆ ಯಾವುದೇ ಒಂದು ಸ್ಪೀಸೀಸ್ ಸುದ್ದಿಯಲ್ಲಿದ್ದರೆ ಆ ಸ್ಪೀಸೀಸಿನ IUCN ಸ್ಟೇಟಸ್ ಅನ್ನು ಕೇಳುವಂಥದ್ದನ್ನು ನಾವೀಗ UPSC ಪ್ರಿಲಿಮ್ಸ್ಗಳಲ್ಲಿ ನೋಡಿದ್ದೇವೆ. ಈ ಗೋಲ್ಡನ್ ಬರ್ಡ್ ವಿಂಗ್ ಬಟರ್ಫ್ಲೈ ಅನ್ನುವಂಥದ್ದು ಎಂಡೇಂಜರ್ಡ್ ಅನ್ನುವಂಥ ಸ್ಟೇಟಸ್ ಅನ್ನು ಹೊಂದಿದೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಮೈನಿಂಗ್ ಜೈಂಟ್ ಟೋಲ್ ಟು ಪೇ $2 billion ಫಾರ್ ಆರ್ಟಿಕ್ ಸ್ಪಿಲ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ IR ಎಫೆಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ಪಾಲಿಟಿಕ್ಸ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ, ಹಾಗೆ GS ಪೇಪರ್ 3 ನ ಅಡಿಯಲ್ಲಿ ಎನ್ವಿರಾನ್ಮೆಂಟ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಪೊಲ್ಯೂಷನ್, ಅದರಲ್ಲೂ ವಾಟರ್ ಪೊಲ್ಯೂಷನ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ದೊಡ್ಡ ಇವೆಂಟ್ ಆಗಿದೆ ಇದು. ಹಾಗಾಗಿ ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಸ್ಪಿಲ್ಗಳು ಆಗದೇ ಇರುವಂತೆ ನೋಡ್ಕೊಳ್ಳೋದು ಹೇಗೆ, ಅಥವಾ ಈ ಆಯಿಲ್ ಸ್ಪಿಲ್ ಆಗೋದಕ್ಕೆ ಮುಖ್ಯ ಕಾರಣಗಳೇನು, ಇವೆಲ್ಲವನ್ನ ಕುರಿತಾಗಿ ಮೇನ್ಸ್ ಪ್ರಶ್ನೆಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಅಥವಾ ಈ ಸ್ಪೆಸಿಫಿಕ್ ಆರ್ಟಿಕ್ ಸ್ಪಿಲ್ಗೆ ಸಂಬಂಧಿಸಿದಂತೆ ಪ್ರಿಲಿಮ್ಸ್ ಪ್ರಶ್ನೆಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇತ್ತೀಚೆಗಷ್ಟೇ ರಷ್ಯಾದ ಕ್ಯಾಪಿಟಲ್ ಸಿಟಿ ಆದಂಥ ಮಾಸ್ಕೋವಿನಿಂದ 3000 ಕಿಲೋಮೀಟರ್ನಷ್ಟು ದೂರದಲ್ಲಿರ್ತಕ್ಕಂಥ ನೊರಿಲ್ಸ್ಕ್ ಅನ್ನುವಂಥ ಒಂದು ಸಿಟಿಯ ಹತ್ತಿರದಲ್ಲಿರ್ತಕ್ಕಂಥ ಥರ್ಮಲ್ ಪವರ್ ಪ್ಲಾಂಟ್ ಒಂದು 20,000 ಟನ್ಗಳಷ್ಟು ಡೀಸೆಲನ್ನು ಲೀಕ್ ಮಾಡಿದೆ. ಈ ಡೀಸೆಲನ್ನು ಲೀಕ್ ಮಾಡಿದಂಥದ್ದು ಇದು ಅಂಬರ್ನಾಯ ಅನ್ನುವಂಥ ಒಂದು ನದಿಗೆ ಬಂದು ಸೇರುತ್ತೆ. ಈ ಅಂಬರ್ನಾಯ ನದಿಗೆ ಬಂದು ಸೇರೋದ್ರಿಂದ ಈ ಅಂಬರ್ನಾಯ ನದಿಯ ನೀರು ನಂತರದಲ್ಲಿ ತನ್ನ ಹರಿವಿನಿಂದ ಲೇಕ್ ಪ್ಯಾಸಿನೋವನ್ನು ಅಥವಾ ರಿವರ್ ಪ್ಯಾಸಿನಾವನ್ನು ಸೇರುತ್ತೆ. ಈ ರಿವರ್ ಪ್ಯಾಸಿನಾ ಅನ್ನುವಂಥದ್ದು ತನ್ನ ಹರಿಯುವಿಕೆಯಿಂದ ಕಾರಾ ಸೀಯನ್ನು, ಆರ್ಟಿಕ್ ಓಷನ್ನಿನ ಒಂದು ಭಾಗವಾಗಿರ್ತಕ್ಕಂಥ ಕಾರಾ ಸೀಯನ್ನು ತಲುಪುತ್ತೆ. ಹಾಗಾಗಿ ಆರ್ಟಿಕ್ ಓಷನ್ನಿನ ಮೆರೈನ್ ಲೈಫ್ಗೆ ಬಹಳನೇ ಥ್ರೆಟ್ ಆಗಿದೆ. ಅದೇ ರೀತಿಯಾಗಿ ಆರ್ಟಿಕ್ ಓಷನ್ನಿನ ಕಂಪ್ಲೀಟ್ ಎನ್ವಿರಾನ್ಮೆಂಟ್ ಮೇಲೆ ಇದು ಸಾಕಷ್ಟು ದುಷ್ಪರಿಣಾಮವನ್ನು ಬೀರುವಂಥ ಒಂದು ಇನ್ಸಿಡೆಂಟ್ ಅನ್ನುವಂಥದ್ದು ನಡೆದಿದೆ. ಈ ಹಿನ್ನೆಲೆಯಲ್ಲಿ ರಷ್ಯಾದ ಕ್ರಾಸ್ನೋಯಾರ್ಸ್ಕ್ ರೀಜನ್ ಅನ್ನ ಸ್ಟೇಟ್ ಆಫ್ ಎಮರ್ಜೆನ್ಸಿಯನ್ನು ಕೂಡ ಈ ರೀಜನ್ ಅಲ್ಲಿ ರಷ್ಯಾದವರು ಅನೌನ್ಸ್ ಮಾಡಿದ್ರು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಈ ಒಂದು ನೊರಿಲ್ಸ್ಕ್ ಸಿಟಿಯಲ್ಲಿದ್ದಂಥ ಪವರ್ ಪ್ಲಾಂಟ್, ಥರ್ಮಲ್ ಪವರ್ ಪ್ಲಾಂಟ್ ಏನಿತ್ತು, ಈ ಪವರ್ ಪ್ಲಾಂಟ್ನ ಲೀಕ್ ಆಗಿದಂಥ ಕಾರಣದಿಂದ ಖನಿಜಗಳ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ನೊರಿಲ್ಸ್ಕ್ ನಿಕ್ಕಲ್ ಅನ್ನುವಂಥ ಈ ಕಂಪನಿ ಏನಿದೆ, ಈ ಕಂಪನಿಗೆ ರಷ್ಯಾದ ಎನ್ವಿರಾನ್ಮೆಂಟಲ್ ವಾಚ್ ಡಾಗ್ $2 ಬಿಲಿಯನ್ ಅನ್ಪ್ರೆಸಿಡೆಂಟೆಡ್ ಅಮೌಂಟನ್ನು ಇದು ಫೈನ್ ಆಗಿ ಅಥವಾ ಪೆನಾಲ್ಟಿ ಆಗಿ ತೆರಬೇಕು ಅಂತ ಹೇಳಿರುವಂಥದ್ದನ್ನು ನಾವೀಗ ಗಮನಿಸ್ಬೋದಾಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಎನ್ವಿರಾನ್ಮೆಂಟನ್ನು ಡೆವಲಪ್ಮೆಂಟ್ ನೇಮ್ನಲ್ಲಿ ಏನಾದರೂ ಎನ್ವಿರಾನ್ಮೆಂಟನ್ನು ಡ್ಯಾಮೇಜ್ ಮಾಡಿದ್ರೆ ಅದಕ್ಕೆ ಅನ್ಪ್ರೆಸಿಡೆಂಟೆಡ್ ಕಾಂಪೆನ್ಸೇಷನನ್ನು ನೀಡಬೇಕಾಗುತ್ತೆ. ಅಂದರೆ ಸಾಕಷ್ಟು ಬೆಲೆಯನ್ನು ತೆರಬೇಕಾಗುತ್ತೆ. ಈ ರೀತಿಯ ಬೇಜವಾಬ್ದಾರಿತನದ ಡೆವಲಪ್ಮೆಂಟಿನ ಹೆಸರಿನಲ್ಲಿ ಆಗುವಂಥ ಕಾರ್ಯಗಳಿಂದ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಆಯಿಲ್ ಸ್ಪಿಲ್ ಆಗಿದ್ರಿಂದ ಈ ಡೀಸೆಲ್ ಅನ್ನುವಂಥದ್ದು ಹರಡಿ ಇದಿಷ್ಟು ಈ ಅಂಬರ್ನಾಯ ನದಿಯ ಪಾರ್ಟೆ ರೆಡ್ ಕಲರ್ ಆಗಿ ಟರ್ನ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಇಲ್ಲಿ ನಡೆದಿದ್ದೇನು ಅಂತ ಅಂದ್ರೆ ಈ ನೊರಿಲ್ಸ್ಕ್ ಸಿಟಿಯ ಹತ್ರದಲ್ಲಿರ್ತಕ್ಕಂಥ ಥರ್ಮಲ್ ಪವರ್ ಪ್ಲಾಂಟ್ ಅನ್ನುವಂಥದ್ದು ಪರ್ಮಾಫ್ರಾಸ್ಟ್ ನ ಮೇಲೆ ಬಿಲ್ಡ್ ಆಗಿರುತ್ತೆ. ಪರ್ಮಾಫ್ರಾಸ್ಟ್ ಅಂತ ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ, ಯಾವುದೇ ಒಂದು ನೆಲದಲ್ಲಿ 2ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಫ್ರೋಸನ್ ಆಗಿ ಐಸ್ ಅನ್ನುವಂಥದ್ದು ರಿಮೇನ್ ಆಯಿತು ಅಂತಂದ್ರೆ ಅದನ್ನ ಪರ್ಮಾಫ್ರೋಸ್ಟ್ ಅಂತ ಹೇಳಿ ಕರಿತೇವೆ. ಈ ಪರ್ಮಾಫ್ರೋಸ್ಟ್ ಅಲ್ಲಿ ಕೇವಲ ಐಸ್ ಇರಲ್ಲ, ಇದರಲ್ಲಿ ಕಲ್ಲು, ಮಣ್ಣು ಮತ್ತೆ ಸೆಡಿಮೆಂಟ್ಸ್ಗಳು, ರಾಕ್, ಸಾಯಿಲ್, ಅದರ್ ಸೆಡಿಮೆಂಟ್ಸ್ಗಳು ಕೂಡ ಇನ್ವಾಲ್ವ್ ಆಗಿರುತ್ತೆ. ಇವೆಲ್ಲವೂ ಕೂಡ ಐಸ್ನಿಂದ ಬೈಂಡ್ ಆಗಿರುತ್ತೆ. ಈ ಎಲ್ಲ ಎಲಿಮೆಂಟ್ಸ್ ಕೂಡ ಬೈಂಡ್ ಆಗಿ ಆ ಪರ್ಮಾಫ್ರೋಸ್ಟ್ ಅನ್ನುವಂಥದ್ದು ಫ್ರೋಸನ್ ಸ್ಟೇಟ್ ಅಲ್ಲಿ ಇರುತ್ತೆ.
ಈ ಪರ್ಮಾಫ್ರಾಸ್ಟ್ ಒಂದಷ್ಟು 10 ವರ್ಷಗಳ ಕಾಲ ಇರ್ಬೋದು, ನೂರಾರು ವರ್ಷಗಳ ಕಾಲ ಇರ್ಬೋದು, ಸಾವಿರಾರು ವರ್ಷಗಳ ಕಾಲ ಕೂಡ ಇದೇ ರೀತಿಯಾಗಿ ಫ್ರೋಸನ್ ಸ್ಟೇಟ್ನಲ್ಲೇ ಇರ್ಬೋದು. ಈ ರೀತಿಯ ಒಂದು ಪರ್ಮಾಫ್ರಾಸ್ಟ್ನ ಗ್ರೌಂಡ್ನ ಮೇಲೆ ಈ ಥರ್ಮಲ್ ಪವರ್ ಪ್ಲಾಂಟ್ ಅನ್ನುವಂಥದ್ದು ಬಿಲ್ಡ್ ಆಗಿತ್ತು. ಆದರೆ ಈಗ ಕ್ಲೈಮೇಟ್ ಚೇಂಜ್ನ ಕಾರಣದಿಂದಾಗಿ ಸಾಕಷ್ಟು ವರ್ಷಗಳಿಂದ ಈ ಪರ್ಮಾಫ್ರಾಸ್ಟ್ ಅನ್ನುವಂಥದ್ದು ವೀಕನ್ ಆಗ್ತಾ ಬಂದಿತ್ತು. ಆದರೆ ಈಗ ಆ ಪರ್ಮಾಫ್ರಾಸ್ಟ್ ಅನ್ನುವಂಥದ್ದು ಕರಗ್ತಾ ಬಂದಿದ್ರಿಂದ ಈ ಪಿಲ್ಲರ್ಸ್ಗಳು, ಈ ಪ್ಲಾಂಟ್ ಥರ್ಮಲ್ ಪವರ್ ಪ್ಲಾಂಟಿನ ಫ್ಯೂಯಲ್ ಟ್ಯಾಂಕ್ ಅನ್ನುವಂಥದ್ದು, ಈ ಪ್ಲಾಂಟಿನ ಫ್ಯೂಯಲ್ ಟ್ಯಾಂಕ್ ಅನ್ನುವಂಥದ್ದು ಪಿಲ್ಲರ್ಸ್ಗಳ ಸಪೋರ್ಟ್ನಿಂದಾಗಿ ಇತ್ತು. ಆದರೆ ಆ ಪಿಲ್ಲರ್ಸ್ಗಳು ಈ ನೀರಿನಲ್ಲಿ ಪರ್ಮಾಫ್ರಾಸ್ಟ್ನ ಬದಲಾಗಿ ಅದು ನೀರಾಗಿ ಕರಗ್ತಾ ಬಂದಿದ್ರಿಂದ ಅದರಲ್ಲಿ ಈ ಪಿಲ್ಲರ್ಸ್ಗಳು ಸಿಂಕ್ ಆಗಿದ್ರಿಂದ ಈ ಫ್ಯೂಯಲ್ ಟ್ಯಾಂಕ್ ಅನ್ನುವಂಥದ್ದು ಲೀಕ್ ಆಗೋದಕ್ಕೆ ಶುರುವಾಗಿದೆ. ಹಾಗಾಗಿ 20,000 ಟನ್ನಿಗೂ ಕೂಡ ಹೆಚ್ಚು ಡೀಸೆಲ್ ಅನ್ನುವಂಥದ್ದು ಇಲ್ಲಿ ಅಂಬರ್ನಾಯ ನದಿಗೆ ಲೀಕ್ ಆಗಿರೋದನ್ನು ಕಾಣ್ಬೋದಾಗುತ್ತೆ. ಈ ಲೀಕ್ನಿಂದಾಗಿ ಈಗಾಗಲೇ ಈ ನದಿ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಕಲುಷಿತಗೊಂಡಿದೆ. ಈ ಅಂಬರ್ನಾಯ ನದಿಯ ನೀರು ನಂತರದಲ್ಲಿ ಲೇಕ್ ಪ್ಯಾಸಿನೋಗೆ ರೀಚ್ ಆಗಿ ಈ ಲೇಕ್ ಪ್ಯಾಸಿನೋ ಕಾರಾ ಸಿಯನ್ನು ತಲುಪುತ್ತೆ. ಕಾರಾ ಸಿ ಅನ್ನುವಂಥದ್ದು ಆರ್ಕ್ಟಿಕ್ ಓಷನಿನ ಒಂದು ಭಾಗವೇ ಆಗಿರೋದ್ರಿಂದ ಆರ್ಕ್ಟಿಕ್ ಓಷನಿನ ಮೆರೈನ್ ಲೈಫ್ ಹಾಗೂ ಅಲ್ಲಿನ ಎನ್ವಿರಾನ್ಮೆಂಟ್ಗೆ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಇನ್ನು ಮುಂದೆ ಫಿಶಿಂಗ್ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಇದು ಬಹಳಷ್ಟು ಕಲುಷಿತಗೊಂಡಿರೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಆಯಿಲ್ ಸ್ಪಿಲ್ ಅನ್ನೋದು ನಮಗೆ ಗೊತ್ತಿರಲಿ, ಅಂದರೆ ಆಯಿಲ್ ಸ್ಪಿಲ್ ಅಂದ್ರೇನು, ಇದರ ಕಾರಣಗಳೇನು, ಇದರಿಂದ ಆಗುವಂಥ ದುಷ್ಪರಿಣಾಮ ಏನು ಅನ್ನುವಂಥ ಒಂದು ಡೈರೆಕ್ಟ್ ಮೈನ್ಸ್ ಪ್ರಶ್ನೆಯನ್ನು ಎನ್ವಿರಾನ್ಮೆಂಟಲ್ ವಿಚಾರವಾಗಿ ನಾವು KPSCಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಆಯಿಲ್ ಸ್ಪಿಲ್ ಅಂದ್ರೆ ಏನು ಅಂತ ಅಂದರೆ ರಿಲೀಸ್ ಆಫ್ ಲಿಕ್ವಿಡ್ ಪೆಟ್ರೋಲಿಯಂ ಹೈಡ್ರೋಕಾರ್ಬನ್ ಇನ್ ಟು ದ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಹೈಡ್ರೋಕಾರ್ಬನ್ಸ್ಗಳಾದಂಥ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಈ ರೀತಿಯಾದಂಥ ಲಿಕ್ವಿಡ್ ಪೆಟ್ರೋಲಿಯಂ ಹೈಡ್ರೋಕಾರ್ಬನ್ಸ್ಗಳು ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆಗುವಂಥದ್ದು. ಎಸ್ಪೆಷಲಿ ಎನ್ವಿರಾನ್ಮೆಂಟ್ ಅನ್ನೋದ್ರಲ್ಲೂ ಕೂಡ ಎಸ್ಪೆಷಲಿ ಮೆರೈನ್ ಏರಿಯಾಸ್ಗಳಿಗೆ ಹ್ಯೂಮನ್ ಆಕ್ಟಿವಿಟೀಸ್ಗಳ ಕಾರಣದಿಂದ ರಿಲೀಸ್ ಆಗುವಂಥದ್ದು. ಹ್ಯೂಮನ್ ಆಕ್ಟಿವಿಟೀಸ್ ಆಗಿರ್ಬೋದು, ಕೆಲವೊಂದು ಬಾರಿ ಸುನಾಮಿ ಅಂತ ಈ ನ್ಯಾಚುರಲ್ ಕಾಸಸ್ಗಳು ಕೂಡ ಇದಕ್ಕೆ ಕಾಸಸ್ ಆಗಿರುತ್ತೆ. ಈ ಕಾರಣಗಳಿಂದ ರಿಲೀಸ್ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಹೈಡ್ರೋಕಾರ್ಬನ್ ಅನ್ನುವಂಥದ್ದು ರಿಲೀಸ್ ಆಗೋದನ್ನು ನಾವು ಆಯಿಲ್ ಸ್ಪಿಲ್ ಅಂತ ಹೇಳಿ ಕರಿತೇವೆ. ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ನ್ಯಾಚುರಲ್ ಕಾಸಸ್ ಅನ್ನು ನೋಡಿದ್ರೆ ಸುನಾಮಿ, ಸೈಕ್ಲೋನ್, ಥಂಡರ್ಸ್ಟಾರ್ಮ್ ಇವೆಲ್ಲವೂ ಕೂಡ ನ್ಯಾಚುರಲ್ ಕಾಸಸ್ ಆಗುತ್ತೆ. ಇಂಥ ಸಂದರ್ಭಗಳಲ್ಲೂ ಕೂಡ ಕೆಲವೊಮ್ಮೆ ಆಯಿಲ್ ಸ್ಪಿಲ್ ಅನ್ನು ನಾವು ನೋಡಬಹುದಾಗುತ್ತೆ. ಹ್ಯೂಮನ್ ಕಾಸಸ್ ಇದಕ್ಕೆ ಹೆಚ್ಚಿನದಾಗಿ ಕೂಡ ಕೊಡುಗೆಯನ್ನು ಉಂಟು ಮಾಡುತ್ತೆ. ಅಂದರೆ ಹ್ಯೂಮನ್ ಕಾಸಸ್ನಿಂದಲೇ ಹೆಚ್ಚಿನದಾಗಿ ನಾವು ಆಯಿಲ್ ಸ್ಪಿಲ್ ಅನ್ನು ಈ ನಡುವೆ ಕಾಣ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ಆಗಿರ್ತಕ್ಕಂಥ ಈ ಆರ್ಟಿಕ್ ಆಯಿಲ್ ಸ್ಪಿಲ್ ಅನ್ನು ಇದುವರೆಗೂ ಕೂಡ ಆಗಿರ್ತಕ್ಕಂಥ ಸೆಕೆಂಡ್ ಲಾರ್ಜೆಸ್ಟ್ ಆಯಿಲ್ ಲೀಕ್ ಅಂತ ಹೇಳಿ ವರ್ಲ್ಡ್ ವೈಡ್ ಫಂಡ್ ಅನ್ನುವಂಥವ್ರು ಗುರುತಿಸಿರುವಂಥದ್ದನ್ನು ಕೂಡ ನಾವು ನೋಡಬಹುದಾಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಅನ್ನುವಂಥದ್ದು ಈಗ ಎನ್ವಿರಾನ್ಮೆಂಟ್ ಮೇಲೆ ಆಗ್ತಾ ಇರುವಂಥದ್ದು. ಹ್ಯೂಮನ್ ಕಾಸಸ್ಗಳು ಏನು ಅಂದರೆ ವಾರ್ ಆಗಿರ್ಬೋದು, ಅಟ್ಯಾಕ್ ಆಗಿರ್ಬೋದು, ಸ್ಯಾಬಿಟೇಜ್ ಅಂದರೆ ಇಂಟೆನ್ಷನಲಿ ಎನಿಮಿ ಸ್ಪೇಸಸ್ ಅನ್ನು ಡ್ಯಾಮೇಜ್ ಮಾಡುವಂಥದ್ದು, ಸೀಕ್ರೆಟ್ ಆಗಿ ಅವರಿಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಈ ಎನಿಮಿ ಸ್ಪೇಸಸ್ ಅನ್ನು ಡ್ಯಾಮೇಜ್ ಮಾಡುವಂಥ ಉದ್ದೇಶದಿಂದ ಮಾಡುವಂಥದ್ದಾಗಿರ್ಬೋದು. ಎಷ್ಟೋ ಬಾರಿ ಹ್ಯೂಮನ್ ಎರರ್ಸ್ ಇಂದಲೂ ಕೂಡ ಈ ಆಯಿಲ್ ಸ್ಪಿಲ್ಗಳು ಆಗುವಂಥ ಸಂಭವ ಇರುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಹ್ಯೂಮನ್ ಕಾಸಸ್ ಆಗಿದೆ. ಇದು ಮೆರೈನ್ ಲೈಫ್ನ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಅಂದರೆ ಈ ನದಿಗಳಲ್ಲಿ, ಈ ಸಮುದ್ರಗಳಲ್ಲಿ ವಾಸ ಮಾಡುವಂಥ ಈ ಪ್ರಾಣಿಗಳೇನಿರುತ್ತೆ ಮೆರೈನ್ ಲೈಫ್, ಇವುಗಳು ಈ ರೀತಿಯಾದಂಥ ಟಾಕ್ಸಿಕ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳಿಗೆ ಎಕ್ಸ್ಪೋಸ್ ಆದಾಗ ಅವರಲ್ಲಿ ಲೋಯರ್ ರಿಪ್ರೊಡಕ್ಟಿವ್ ರೇಟ್ಸ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಆರ್ಗನ್ ಡ್ಯಾಮೇಜ್ ಆಗೋದಾಗಿರ್ಬೋದು, ಅಥವಾ ಆ ಪ್ರಾಣಿಗಳು ಉದಾಹರಣೆಗೆ ಸಾಕಷ್ಟು ಮೀನುಗಳೇ ಆಗ್ಬೋದು ಸತ್ತು ಹೋಗೋದನ್ನು ನಾವು ಗುರುತಿಸ್ಬೋದಾಗುತ್ತೆ. ಈ ರೀತಿಯಾದಂಥ ಎಫೆಕ್ಟ್ ಅನ್ನುವಂಥದ್ದು ಕೇವಲ ಸ್ವಲ್ಪ ದಿನಗಳ ಮಟ್ಟಿಗೆ ಇರೋದಿಲ್ಲ, ಯಾಕೆಂದರೆ ಕಂಪ್ಲೀಟ್ ಮೆರೈನ್ ಲೈಫೇ ಅಲ್ಲಿ ಡ್ಯಾಮೇಜ್ ಆಗೋದ್ರಿಂದ ಲಾಂಗ್ ಪೀರಿಯಡ್ ಆಫ್ ಟೈಮ್ ತನಕ ಈ ರೀತಿಯಾದಂಥ ರಿಪರ್ಕಷನ್ಸನ್ನು ನಾವು ನೋಡ್ತಾ ಹೋಗ್ತೇವೆ. ಇಂಥ ಒಂದು ದುಷ್ಪರಿಣಾಮವನ್ನು ಮೆರೈನ್ ಲೈಫ್ ಮೇಲೆ ಉಂಟು ಮಾಡುತ್ತೆ. ಇನ್ನು ಬರ್ಡ್ಸ್ನ ಮೇಲೆ ಕೂಡ ಇದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಯಾವ ರೀತಿಯಾಗಿ ಅಂತ ಅಂದರೆ ಈ ಬರ್ಡ್ಗಳು ಹೋಗಿ ಈ ರೀತಿಯ ಆಯಿಲ್ ಸ್ಪಿಲ್ ಆಗಿರ್ತಕ್ಕಂಥ ನದಿಯ ಮೇಲೆ, ನೀರಿನ ಮೇಲೆ ಅವು ಕುಳಿತಾಗ ಅವುಗಳ ಮೈಗೆ ಆಯಿಲ್ ಅನ್ನುವಂಥದ್ದು ಸ್ಟಿಕ್ ಆಗುತ್ತೆ. ಈ ರೀತಿ ಎಣ್ಣೆಯನ್ನು ಅಂಟಿದಂಥ ಬಾಡಿಯಿಂದ ಅವು ಆಹಾರವನ್ನು ಸೇರಿಸೋದಕ್ಕೆ ಅವಕ್ಕೆ ತೊಂದರೆ ಆಗುತ್ತೆ. ಈ ಎಲ್ಲ ರೀತಿಯಲ್ಲಿ ಇದು ಪ್ರಕೃತಿಯ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಬೀರುತ್ತೆ. ಮೆರೈನ್ ಲೈಫ್ ಮೇಲೆ ಆಗಿರ್ಬೋದು, ಬರ್ಡ್ಸ್ಗಳ ಮೇಲೆ ಆಗಿರ್ಬೋದು, ಈ ರೀತಿಯ ದುಷ್ಪರಿಣಾಮಗಳನ್ನು ಬೀರುತ್ತೆ. ಈ ರೀತಿಯ ಆಯಿಲ್ ಸ್ಪಿಲ್ ಭಾರತದಲ್ಲಿ ಆಗದೇ ಇರೋದಕ್ಕೆ, ಆಯಿಲ್ ಸ್ಪಿಲ್ ಡಿಸಾಸ್ಟರ್ಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಅಂತ ಹೇಳಿ ಭಾರತದಲ್ಲಿರ್ತಕ್ಕಂಥ ಲೆಜಿಸ್ಲೇಷನ್ ಏನು ಅಂತ ನಾವು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಯಾವುದೇ ಲಾ ಈ ಆಯಿಲ್ ಸ್ಪಿಲ್ ಡಿಸಾಸ್ಟರ್ ಅನ್ನು ಕವರ್ ಮಾಡುವಂಥ ಸಪ್ರೇಟ್ ಇದಕ್ಕೆ ಅಂತ ಹೇಳಿ ಇರುವಂಥ ಯಾವುದೇ ಒಂದು ಲಾ ಅನ್ನು ಭಾರತದಲ್ಲಿ ನಾವು ಹೊಂದಿಲ್ಲ. ಆದರೆ ಈ ರೀತಿಯ ಡಿಸಾಸ್ಟರ್ಸ್ಗಳಾದರೆ, ಆಯಿಲ್ ಸ್ಪಿಲ್ ಡಿಸಾಸ್ಟರ್ ಅಂತ ಇನ್ಸಿಡೆಂಟ್ಗಳಾದರೆ ಇವುಗಳನ್ನು ಆಕ್ಸಿಡೆಂಟಲ್ ಡಿಸ್ಚಾರ್ಜ್ ಅಂತ ಹೇಳಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986ನ ಅಡಿಯಲ್ಲಿ ಡಿಫೈನ್ ಮಾಡಲಾಗಿದೆ. ಯೂಶಲಿ ಈ ರೀತಿಯಾದಂಥ ಇನ್ಸಿಡೆಂಟ್ಗಳಾದಲ್ಲಿ ಭಾರತದಲ್ಲಿ FIRಗಳನ್ನು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ FIR ಅನ್ನು ಫೈಲ್ ಮಾಡಲಾಗುತ್ತೆ. IPC ಸೆಕ್ಷನ್ಸ್ಗಳ ಆಧಾರದ ಮೇಲೆ, ಅಂದರೆ ರ್ಯಾಶ್ ನ್ಯಾವಿಗೇಷನ್ ಅಥವಾ ಎಂಡೇಂಜರಿಂಗ್ ದಿ ಲೈಫ್ ಆಫ್ ಅದರ್ಸ್, ಈ ರೀತಿಯಾದಂಥ IPC ಸೆಕ್ಷನ್ಸ್ಗಳನ್ನು ಬಳಕೆ ಮಾಡಿಕೊಂಡು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಇದನ್ನು FIR ಅನ್ನು ಫೈಲ್ ಮಾಡಲಾಗುತ್ತೆ. ಆದರೆ ಭಾರತದಲ್ಲಿ 1996ರಲ್ಲಿ ನ್ಯಾಷನಲ್ ಆಯಿಲ್ ಸ್ಪಿಲ್ ಡಿಸಾಸ್ಟರ್ ಕಂಟಿಂಜೆನ್ಸಿ ಪ್ಲಾನ್ ಅನ್ನುವಂಥ ಒಂದು ಪ್ಲಾನ್ ಅನ್ನು ತರ್ತಾರೆ. 2015ರಲ್ಲಿ
ಇದನ್ನು ರಿವೈಸ್ ಕೂಡ ಮಾಡಲಾಗುತ್ತೆ. 2015ರಲ್ಲಿ ಭಾರತದವರು ಇಂಟರ್ನ್ಯಾಷನಲಿ ಇದಕ್ಕೆ ಈ ಆಯಿಲ್ ಸ್ಪಿಲ್ಗೆ ಸಂಬಂಧಿಸಿದಂತೆ ಇಂಟರ್ನ್ಯಾಷನಲಿ ಇರುವಂಥ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಸಿವಿಲ್ ಲಯಬಿಲಿಟಿ ಫಾರ್ ಬಂಕರ್ ಆಯಿಲ್ ಪೊಲ್ಯೂಷನ್ ಡ್ಯಾಮೇಜ್ ಅಂತ ಹೇಳಿ ಈ ಒಂದು ಲಾವನ್ನು ಭಾರತದವರು 2015ರಲ್ಲಿ ರಾಟಿಫೈ ಮಾಡ್ತಾರೆ. ಈ ಬಂಕರ್ ಕನ್ವೆನ್ಷನ್ 2001ರಲ್ಲಿ ಆದಂಥ ಈ ಕನ್ವೆನ್ಷನ್ ಅನ್ನು 2015ರಲ್ಲಿ ಭಾರತದವರು ರಾಟಿಫೈ ಮಾಡುವಂಥದ್ದು. ಯಾತಕ್ಕಾಗಿ ಅಂತ ಅಂದರೆ ಅಡಿಕ್ವೇಟ್ ಮತ್ತು ಎಫೆಕ್ಟಿವ್ ಕಾಂಪನ್ಸೇಷನ್ ಅನ್ನುವಂಥದ್ದು ಈ ಡ್ಯಾಮೇಜ್ಗೆ, ಈ ಆಯಿಲ್ ಸ್ಪಿಲ್ ಅಂತ ಉಂಟಾದಂಥ ಡ್ಯಾಮೇಜ್ಗೆ ಎಫೆಕ್ಟಿವ್ ಕಾಂಪನ್ಸೇಷನ್ ಅನ್ನುವಂಥದ್ದು ದೊರಕಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕನ್ವೆನ್ಷನ್ ಅನ್ನು ಮಾಡಲಾಗಿರುತ್ತೆ. ಈ ಕನ್ವೆನ್ಷನ್ಗೆ ಭಾರತದವರು 15ರಲ್ಲಿ ಈ ಕನ್ವೆನ್ಷನ್ ಅನ್ನು ರಾಟಿಫೈ ಮಾಡ್ತಾರೆ ಅಥವಾ ಜಾಯಿನ್ ಆಗ್ತಾರೆ ಅಂತ ಹೇಳ್ಬೋದು. ಸೇಲಿಯಂಟ್ ಫೀಚರ್ಸ್, ಈ ಭಾರತದಲ್ಲಿ ಆಗಿರ್ತಕ್ಕಂಥ ಈ ಕಂಟಿಂಜೆನ್ಸಿ ಪ್ಲಾನ್ ಏನಿದೆ, ನ್ಯಾಷನಲ್ ಆಯಿಲ್ ಸ್ಪಿಲ್ ಡಿಸಾಸ್ಟರ್ ಕಂಟಿಂಜೆನ್ಸಿ ಪ್ಲಾನ್, ಇದರ ಸೇಲಿಯಂಟ್ ಫೀಚರ್ಸ್ಗಳನ್ನು ನಾವು ನೋಡೋದಾದ್ರೆ ಎಲ್ಲ ಸ್ಟೇಟ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅನ್ನುವಂಥದ್ದು ಕೋಆರ್ಡಿನೇಟ್ ಮಾಡುತ್ತೆ. ಸ್ಟೇಟ್ ಡಿಪಾರ್ಟ್ಮೆಂಟ್ಗಳಿಗೆ, ಮಿನಿಸ್ಟ್ರೀಸ್ಗಳಿಗೆ, ಪೋರ್ಟ್ ಅಥಾರಿಟೀಸ್ಗಳಿಗೆ, ಎನ್ವಿರಾನ್ಮೆಂಟಲ್ ಏಜೆನ್ಸೀಸ್ಗಳಿಗೆ ಆಯಿಲ್ ಸ್ಪಿಲ್ ಆದಂಥ ಸಂದರ್ಭದಲ್ಲಿ ಕ್ಲೀನಿಂಗ್ ಆಪರೇಷನ್ಸ್ಗಳಲ್ಲಿ ಇದು ಹೆಲ್ಪನ್ನು ಮಾಡುತ್ತೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಅನ್ನುವಂಥದ್ದು ಇವರೆಲ್ಲರೊಟ್ಟಿಗೆ ಸೇರಿಕೊಂಡು ಸ್ಟೇಟ್ ಡಿಪಾರ್ಟ್ಮೆಂಟ್, ಪೋರ್ಟ್ ಅಥಾರಿಟೀಸ್, ಮಿನಿಸ್ಟ್ರೀಸ್ ಇವುಗಳೊಟ್ಟಿಗೆ ಸೇರಿಕೊಂಡು ಆಯಿಲ್ ಸ್ಪಿಲ್ಲಿಂಗ್ ಆದಂಥ ಸಂದರ್ಭದಲ್ಲಿ ಕ್ಲೀನಿಂಗಿಗೆ ಹೆಲ್ಪನ್ನು ಮಾಡುತ್ತೆ. ಆಲ್ ಮೇಜರ್ ಪೋರ್ಟ್ಸ್ ಭಾರತದಲ್ಲಿ ಏನಿದೆ ಇವೆಲ್ಲವೂ ಕೂಡ ಒಂದು ಬೇಸಿಕ್ ಮಿನಿಮಮ್ ಎಕ್ವಿಪ್ಮೆಂಟ್ಗಳನ್ನು, ಈ ರೀತಿಯ ಆಯಿಲ್ ಸ್ಪಿಲ್ ಆಗದೇ ಇರುವಂತೆ ಮತ್ತು ಆದಂಥ ಸಂದರ್ಭದಲ್ಲಿ ಅದನ್ನು ಆದಷ್ಟು ಬೇಗವೇ ಕ್ಲೀನಿಂಗ್ ಮಾಡೋದಕ್ಕೆ ಬೇಕಾಗುವಂಥ ಮಿನಿಮಮ್ ಎಕ್ವಿಪ್ಮೆಂಟ್ಸ್ಗಳಾದಂಥ ಇನ್ಫ್ಲೇಟಬಲ್ ಬೂಮ್ಸ್ ಆಗಿರ್ಬೋದು, ಆಯಿಲ್ ಸ್ಕಿಮ್ಮರ್ಸ್ ಆಗಿರ್ಬೋದು, ಆಯಿಲ್ ಸ್ಪಿಲ್ಲನ್ನು ಟ್ಯಾಕಲ್ ಮಾಡೋದಕ್ಕೆ ಅಂತ ಹೇಳಿ ಇವೆಲ್ಲವನ್ನು ಕೂಡ ಹೊಂದಿರುವಂತೆ ಈ ಲಾನ ಅಡಿಯಲ್ಲಿ ಅಥವಾ ಈ ಕಂಟಿಂಜೆನ್ಸಿ ಪ್ಲಾನ್ನ ಅಡಿಯಲ್ಲಿ ಅವರಿಗೆ ಸೂಚನೆಯನ್ನು ನೀಡಲಾಗುತ್ತೆ. ಮತ್ತು ಆನ್ಲೈನ್ ಆಯಿಲ್ ಸ್ಪಿಲ್ ಅಡ್ವೈಸರಿ ಸಿಸ್ಟಮ್ ಅನ್ನು ಕೂಡ ಸೆಟಪ್ ಮಾಡಲಾಗಿದೆ. ಇದರಲ್ಲಿ ಆಯಿಲ್ ಸ್ಪಿಲ್ಲಿನ ಟ್ರಾಜೆಕ್ಟ್ರಿಯನ್ನು ಪ್ರೆಡಿಕ್ಟ್ ಮಾಡಲಾಗುತ್ತೆ. ಅಂದರೆ ಒಂದು ವೇಳೆ ಈ ರೀತಿಯ ಆಯಿಲ್ ಸ್ಪಿಲ್ ಅಂತ ಸಂಭವಗಳು ಉಂಟಾದರೆ, ಘಟನೆಗಳು ಉಂಟಾದರೆ ಆ ಸಂದರ್ಭದಲ್ಲಿ ಆಯಿಲ್ ಸ್ಪಿಲ್ಲಿನ ಯಾವ ರೀತಿಯಾಗಿ ಟ್ರಾಜೆಕ್ಟ್ರಿ ಇರಬಹುದು ಅನ್ನೋದನ್ನು ಪ್ರೆಡಿಕ್ಟ್ ಮಾಡಲಾಗುತ್ತೆ. ಮತ್ತು ಎನ್ವಿರಾನ್ಮೆಂಟಲ್ ಸೆನ್ಸಿಟಿವಿಟೀಸನ್ನು ಕೋಸ್ಟಲ್ ಝೋನ್ಸ್ನಲ್ಲಿ ಮ್ಯಾಪ್ ಮಾಡಲಾಗುತ್ತೆ. ಮತ್ತು ಈ ರೀತಿಯ ಆಯಿಲ್ ಸ್ಪಿಲ್ಲಿಂಗ್ ಆಗುವಂಥ ಸಂದರ್ಭದಲ್ಲಿ ಏರಿಯಲ್ ಡಿಸ್ಪರ್ಸೆಂಟ್ ಸ್ಪ್ರೇ ಸಿಸ್ಟಮನ್ನು ಡಿಪ್ಲಾಯ್ ಮಾಡಲಾಗುತ್ತೆ. ಮತ್ತು ರೀಜನಲ್ ಆಯಿಲ್ ಸ್ಪಿಲ್ ಕಂಟಿಂಜೆನ್ಸಿ ಪ್ಲಾನ್ಸ್ಗಳನ್ನು ಕೂಡ ಫೆಸಿಲಿಟೇಟ್ ಮಾಡಲಾಗುತ್ತೆ. ಈ ಎಲ್ಲ ಕೆಲಸವನ್ನು ಈ ಕಂಟಿಂಜೆನ್ಸಿ ಪ್ಲಾನ್ನ ಅಡಿಯಲ್ಲಿ, ನ್ಯಾಷನಲ್ ಆಯಿಲ್ ಸ್ಪಿಲ್ ಡಿಸಾಸ್ಟರ್ ಕಂಟಿಂಜೆನ್ಸಿ ಪ್ಲಾನ್ನ ಅಡಿಯಲ್ಲಿ ಸೇಲಿಯಂಟ್ ಫೀಚರ್ಸ್ಗಳನ್ನಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಲಾಗುತ್ತೆ. ಈ ಆರ್ಟಿಕಲ್ನ ಆಧಾರವಾಗಿ ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದರೆ, ರೀಸೆಂಟ್ಲಿ ರಷ್ಯಾ ಹ್ಯಾಸ್ ವಿಟ್ನೆಸ್ ದ ಲಾರ್ಜೆಸ್ಟ್ ಆಯಿಲ್ ಸ್ಪಿಲ್ ಡಿಸಾಸ್ಟರ್ ಇನ್ ಇಟ್ಸ್ ಆರ್ಕ್ಟಿಕ್ ರೀಜನ್. ಡೂ ಯು ಥಿಂಕ್ ಇಫ್ ಸಚ್ ಸಿಚುಯೇಷನ್ ಅರೈಸಸ್ ಇನ್ ಇಂಡಿಯಾ, ಈಸ್ ಇಂಡಿಯಾ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಇಟ್? ಡಿಸ್ಕಸ್ ಅಂತ ಹೇಳಿ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ, ಈ ಪ್ರಶ್ನೆಗಳನ್ನು ಕನ್ನಡದಲ್ಲಿ ಮತ್ತೊಮ್ಮೆ ಹೇಳಿ ಅಂತ ಹೇಳಿ. ಇತ್ತೀಚೆಗಷ್ಟೇ ರಷ್ಯಾದಲ್ಲಿ ಲಾರ್ಜೆಸ್ಟ್ ಆಯಿಲ್ ಸ್ಪಿಲ್ ಒಂದನ್ನು ನಾವು ನೋಡಿದ್ದೇವೆ, ಆರ್ಕ್ಟಿಕ್ ರೀಜನ್ನಲ್ಲಿ ರಷ್ಯಾದವರು ವಿಟ್ನೆಸ್ ಮಾಡಿರೋದನ್ನು. ನೀವು ಭಾರತದಲ್ಲಿ ಇಂಥ ಸಿಚುಯೇಷನ್ಗಳು ಅರೈಸ್ ಆದಾಗ ಭಾರತ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಕೇಪಬಲ್ ಆಗಿದೆ ಅಂತ ಹೇಳಿ ನಿಮಗೆ ಅನಿಸುತ್ತಾ? ಅಂದರೆ ಇದನ್ನು ಡಿಸ್ಕಸ್ ಮಾಡಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದೇವೆ. ಇಲ್ಲಿ ರಷ್ಯಾದಲ್ಲಾದಂಥ ಆರ್ಕ್ಟಿಕ್ಸ್ ರೀಜನ್ನ ಬಗ್ಗೆ ನೀವೊಂದಷ್ಟು ಇಂಟ್ರೊಡಕ್ಷನನ್ನು ನೀಡೋದಾಗಿರ್ಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಬರೀಬೇಕಾಗುತ್ತೆ. ನಂತರದಲ್ಲಿ ಭಾರತದಲ್ಲಿ ಈ ರೀತಿಯ ಸಿಚುಯೇಷನ್ಸ್ಗಳು ಆದಾಗ ಅವುಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ಭಾರತದಲ್ಲಿರ್ತಕ್ಕಂಥ ಲಾ ಆಗಿರ್ಬೋದು ಅಥವಾ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದಂಥ ಈ ಕಂಟಿಂಜೆನ್ಸಿ ಪ್ಲಾನ್ ಆಗಿರ್ಬೋದು, ಇವುಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಇವುಗಳ ಮೂಲಕ ಏನೆಲ್ಲ ಕಾರ್ಯಗಳನ್ನು ಈಗಾಗಲೇ ಭಾರತದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಥವಾ ಯಾವುದಾದ್ರೂ ಆಯಿಲ್ ಸ್ಪಿಲ್ ಭಾರತದಲ್ಲಿ ಆಗಿರ್ತಕ್ಕಂಥ ಉದಾಹರಣೆಯನ್ನು ನೀಡಿದೆ, ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಯಾವ ರೀತಿಯಾಗಿ ಕೇಪಬಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಿದ್ವಿ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ US ಸ್ಟ್ಯಾಂಡ್ಸ್ ಆನ್ ಕ್ಯಾಟ್ಸಾ ಅನ್ಚೇಂಜ್ಡ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅಂಡ್ ಇಂಡಿಯನ್ ಡಯಾಸ್ಪೊರಾ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗಷ್ಟೇ ಭಾರತದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ 21 MiG-29 ಫೈಟರ್ ಜೆಟ್ಸ್ಗಳನ್ನು ಹಾಗೂ ಸುಖಾಯ್ 30 MK ಏರ್ಕ್ರಾಫ್ಟ್ಗಳನ್ನು ಇವುಗಳನ್ನು ರಷ್ಯಾದಿಂದ ತರಿಸ್ಕೊಳ್ಳೋದಕ್ಕೆ, ಅಕ್ವಿಸಿಷನನ್ನು ಮಾಡ್ಕೊಳ್ಳೋದಕ್ಕೆ ಅಪ್ರೂವಲನ್ನು ನೀಡಿದ್ದನ್ನು ಇತ್ತೀಚೆಗಷ್ಟೇ ನಾವು ನೋಡಿದ್ವಿ. ಭಾರತದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಕ್ಕೆ US ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದೆ ಅಂದರೆ, US ಹೇಳ್ತಾ ಇದೆ, ನಾವು ರಷ್ಯಾದಿಂದ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ಗಳನ್ನು ತರಿಸ್ಕೊಳ್ಳೋದನ್ನು ನಾವು ಮುಂದುವರಿಸಿದ್ದೆ ಆದರೆ ನಮ್ಮ ಮೇಲೆ ಕ್ಯಾಟ್ಸಾದ ಇಂಪ್ಲಿಕೇಶನ್ಸ್ಗಳು ಆಗೋದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ US ನವರು ಮತ್ತೊಮ್ಮೆ ರೀಟ್ರೇಟ್ ಮಾಡಿದ್ದಾರೆ. ಈ ರೀತಿಯಾಗಿ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ ಭಾರತಕ್ಕೆ. ಏನಿದು ಕ್ಯಾಟ್ಸಾ ಅಂತ ನೋಡೋದಾದ್ರೆ, ಇದು ಕೌಂಟ್ರಿಂಗ್ ಅಮೆರಿಕನ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಅಂತ ಹೇಳಿ ಅಮೆರಿಕಾದ ಫೆಡರಲ್ ಲಾ ಆಗಿದೆ. US ನ ಒಂದು ಫೆಡರಲ್ ಲಾ ಆಗಿದೆ. ಇದರ ಮೂಲಕವಾಗಿ ಸ್ಯಾಂಕ್ಷನ್ಸ್ಗಳನ್ನು ಇಂಪೋಸ್ ಮಾಡ್ತಾರೆ
ಯು ಎಸ್ಗೆ ಅಡ್ವರ್ಸರಿಯಾಗಿ ಅಂದರೆ ಯು ಎಸ್ಗೆ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಉಂಟು ಮಾಡುವಂಥ ರಾಷ್ಟ್ರಗಳ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಹಾಕುವಂಥದ್ದು. ಸ್ಯಾಂಕ್ಷನ್ಸ್ ಅಂತ ಅಂದರೆ ಅವರುಗಳೊಟ್ಟಿಗೆ ಯಾವುದೇ ರೀತಿಯಾದಂಥ ಒಂದು ಸಂಬಂಧವನ್ನು ಟ್ರೇಡನ್ನು ಮಾಡೋದಾಗಿರ್ಬೋದು ಅಥವಾ ಫಿನಾನ್ಷಿಯಲ್ ಏಡನ್ನು ಅವರಿಗೆ ನೀಡದೇ ಇರುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಲಾ ಅವರಿಬ್ಬರ ನಡುವೆ ಡಿಪ್ಲೊಮ್ಯಾಟಿಕ್ ಆಗಿ ಯಾವುದೇ ರಿಲೇಷನ್ಶಿಪ್ ಇಲ್ಲದೆ ಇರುವಂತೆ ನೋಡ್ಕೊಳ್ಳುವಂಥದ್ದು. ಈ ರೀತಿಯಾದಂಥ ಸ್ಯಾಂಕ್ಷನ್ಸ್ಗಳನ್ನು ಪ್ರೈಮರಿಯಾಗಿ ಅಡ್ವರ್ಸರಿ ಸ್ಟೇಟ್ಸ್ ಅಂತ ಹೇಳಿ ಯು ಎಸ್ ಗುರುತಿಸುವಂಥ ಇರಾನ್ ಆಗಿರ್ಬೋದು, ನಾರ್ತ್ ಕೊರಿಯಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಈ 3 ರಾಷ್ಟ್ರಗಳ ಮೇಲೆ ಪ್ರೈಮರಿ ಸ್ಯಾಂಕ್ಷನ್ಸ್ಗಳನ್ನು ಹಾಕೋದಕ್ಕೆ ಅಂತ ಹೇಳಿ ತಂದಿರತಕ್ಕಂಥ ಒಂದು ಲಾ ಕೌಂಟ್ರಿಂಗ್ ಅಮೆರಿಕನ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಅಂತ ಹೇಳಿ ಇದು ಕ್ಯಾಟ್ಸಾ ಆಕ್ಟ್ ಆಗಿರುವಂಥದ್ದು. ಈ ಕ್ಯಾಟ್ಸಾ ಆಕ್ಟ್ನ ಅಡಿಯಲ್ಲಿ ಇನ್ನುಳಿದಂಥ ಜಗತ್ತಿನ ಯಾವುದೇ ರಾಷ್ಟ್ರಗಳು ರಷ್ಯಾ, ನಾರ್ತ್ ಕೊರಿಯಾ ಮತ್ತು ಇರಾನ್ನ ರಾಷ್ಟ್ರಗಳೊಟ್ಟಿಗೆ ಈ ರಾಷ್ಟ್ರಗಳೊಟ್ಟಿಗೆ ಎನರ್ಜಿ ಮತ್ತು ಡಿಫೆನ್ಸ್ನ ವಿಷಯವಾಗಿ ಯಾವುದೇ ರೀತಿಯಾದಂಥ ಟ್ರೇಡನ್ನು ಮಾಡಿದ್ರೆ ಅಂಥ ರಾಷ್ಟ್ರಗಳ ಮೇಲೂ ಕೂಡ ಸೆಕೆಂಡರಿ ಸ್ಯಾಂಕ್ಷನ್ಸ್ಗಳನ್ನು ಹಾಕುವಂಥದ್ದನ್ನು ಈ ಕ್ಯಾಟ್ಸಾದ ಅಡಿಯಲ್ಲಿ ನಾವು ನೋಡ್ಬೋದಾಗುತ್ತೆ. ಅದರ್ ಕಂಟ್ರೀಸ್ ಏನಾದರೂ ಟ್ರೇಡ್ ಅಂಡ್ ಎನರ್ಜಿಯ ವಿಚಾರವಾಗಿ ಈ ರಾಷ್ಟ್ರಗಳೊಟ್ಟಿಗೆ ವ್ಯಾಪಾರವನ್ನು ಮಾಡಿದರೆ ಅಂಥ ರಾಷ್ಟ್ರಗಳ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ಗಳನ್ನು ಕ್ಯಾಟ್ಸಾದ ಮೂಲಕವಾಗಿ ಅಮೆರಿಕದವರು ಹಾಕ್ತಾರೆ. ಆದರೆ ಈ ಕ್ಯಾಟ್ಸಾದಿಂದ ಭಾರತದವರಿಗೆ ಒಂದಷ್ಟು ಮಟ್ಟಿಗೆ ವಿನಾಯಿತಿಯನ್ನು ನೀಡ್ತಾರೆ ಏನು ಅಂತ ಹೇಳಿ ಭಾರತದವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಯಾಕೆಂದರೆ S-400 ರಷ್ಯಾದಿಂದ ನಾವು ಪರ್ಚೇಸ್ ಮಾಡಿದ್ವಿ. ಆ ಪರ್ಚೇಸ್ ಮಾಡಿದ್ದರ ಉದ್ದೇಶ ಏನು ಅಂತಂದರೆ ಈ ಜಿಯೋಪೊಲಿಟಿಕಲ್ ಕಂಡೀಷನಲ್ಲಿ ನಾವು ಕೂಡ ಮಿಲಿಟರಿಯನ್ನು ಸ್ಟ್ರೆಂಥನ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಆದರೆ ಇದಕ್ಕೆ ಅಂದರೆ ನಾವು ಈ ಜಿಯೋಪೊಲಿಟಿಕಲ್ ರೀಜನ್ನಲ್ಲಿ ನಮ್ಮ ಮಿಲಿಟರಿಯನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಿರ್ತಕ್ಕಂಥ ಯು ಎಸ್ನಿಂದ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಅಂದರೆ ನಾವು ಮಿಲಿಟರಿಯನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದ್ರಲ್ಲಿ ಯು ಎಸ್ಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಹಾಗಾಗಿ ಯು ಎಸ್ ನಮಗೆ ಸಪೋರ್ಟ್ ಮಾಡುತ್ತೆ. ಮತ್ತು ನಮ್ಮಿಬ್ಬರಿಗೂ ಒಂದು ರೀತಿಯಾಗಿ ಕಾಮನ್ ಎನಿಮಿಯ ರೀತಿಯಲ್ಲಿ ಆಗಿದೆ ಚೈನಾ. ಆ ಚೈನಾದಿಂದ ನಮಗೆ ಆಗ್ತಿರ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಈ MiG-29 ಮತ್ತು ಸುಖೋಯ್ 30 ಇವುಗಳನ್ನು ರಷ್ಯಾದಿಂದ ಆಮದು ಮಾಡ್ಕೊಳ್ಳೋದಕ್ಕೆ ನಾವು ಪ್ಲಾನ್ ಅನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಮಗೆ ಈಗಾಗಲೇ ಏನು S-400 ತರಿಸ್ಕೊಂಡಿದ್ವಿ ರಷ್ಯಾದಿಂದ, ಇವುಗಳ ವಿಚಾರವಾಗಿ ಕೂಡ ಕ್ಯಾಟ್ಸಾ ಇಂದ ನಮಗೆ ವಿನಾಯಿತಿಯನ್ನು ನೀಡಿ ಅಂತ ಹೇಳಿ ನಾವು ಯು ಎಸ್ಗೆ ಮೊರೆಯನ್ನು ಇಟ್ಟಿದ್ವಿ. ಅದೇ ರೀತಿಯಾಗಿ ಈ MiG-29 ಮತ್ತು ಸುಖೋಯ್ 30 ಇವುಗಳ ವಿಚಾರವಾಗೂ ಕೂಡ ಕ್ಯಾಟ್ಸಾದ ಆಕ್ಟ್ನ ಅಡಿಯಲ್ಲಿ ನಮಗೆ ಸ್ಯಾಂಕ್ಷನ್ಸ್ಗಳನ್ನು ಹಾಕದೇ ಇರಲಿ ಯು ಎಸ್ ಅಂತ ಹೇಳಿ ನಾವು ಕೇಳಿದ್ವಿ ಮತ್ತು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಯು ಎಸ್ನ ವತಿಯಿಂದ. ಆದರೆ ಯು ಎಸ್ನವರು ಈಗ ಮತ್ತೊಮ್ಮೆ ಅವರ ನಿರ್ಧಾರವನ್ನು ರೀಟ್ರೇಟ್ ಮಾಡಿದ್ದಾರೆ. ಇದಕ್ಕೆ ನಮಗೆ ವಾರ್ನಿಂಗ್ ಅನ್ನು ಕೂಡ ನೀಡಿರುವಂಥದ್ದು. ಯು ಎಸ್ನ ಒಪಿನಿಯನ್ ಏನು ಅಂತ ಅಂದರೆ ಈ ಕ್ಯಾಟ್ಸಾ ಆಕ್ಟ್ನ ಅಡಿಯಲ್ಲಿ ಈ ರಾಷ್ಟ್ರಗಳೊಟ್ಟಿಗೆ ಯಾವುದೇ ರಾಷ್ಟ್ರ ಮತ್ತೊಮ್ಮೆ ಈ ಟ್ರೇಡ್ ಮತ್ತು ಎನರ್ಜಿಯ ವಿಚಾರವಾಗಿ ವ್ಯಾಪಾರವನ್ನು ಮಾಡಿದ್ದೇ ಆದಲ್ಲಿ ಅವುಗಳಿಗೆ ಇದು ಇಂಪ್ಲಿಕೇಶನ್ ಆಗೇ ಆಗುತ್ತೆ ಅನ್ನೋದನ್ನು ಅವರು ಮತ್ತೊಮ್ಮೆ ರೀಟ್ರೇಟ್ ಮಾಡಿದ್ದಾರೆ. ಅಂದರೆ ಇದು ಭಾರತಕ್ಕೆ ಕೂಡ ಹೊರತಲ್ಲ, ಭಾರತದ ಮೇಲೂ ಕೂಡ ಭಾರತದವರು ಡಿಫೆನ್ಸ್ ಪರ್ಚೇಸಿಂಗ್ ಅನ್ನು ರಷ್ಯಾದಿಂದ ಮಾಡಿದ್ರೆ ಭಾರತದ ಮೇಲೂ ಕೂಡ ಸ್ಯಾಂಕ್ಷನ್ಸ್ಗಳು ಇಂಪೋಸ್ ಆಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ಅವರು ನಮಗೆ ವಾರ್ನ್ ಮಾಡಿ ತಿಳಿಸ್ತಾ ಇದ್ದಾರೆ. S-400 ರಷ್ಯಾದಿಂದ ಪರ್ಚೇಸ್ ಮಾಡಿದ್ರು ಅನ್ನುವಂಥ ಒಂದೇ ಕಾರಣದಿಂದ ಟರ್ಕಿಯ ಮೇಲೆ ಯು ಎಸ್ನವರು ಟರ್ಕಿಯೊಟ್ಟಿಗೆ ಮಾಡ್ಕೊಂಡಿದ್ದಂಥ F-35 ಏರ್ಕ್ರಾಫ್ಟ್ ಪ್ರೋಗ್ರಾಮ್ ಏನಿತ್ತು ಇದನ್ನು ಸಸ್ಪೆಂಡ್ ಮಾಡಲಾಯಿತು. ಕ್ಯಾಟ್ಸಾವನ್ನು ಇನ್ವೋಕ್ ಮಾಡದೆಯೇ ಇದನ್ನು ಸಸ್ಪೆಂಡ್ ಮಾಡಲಾಯಿತು. ಇನ್ನು ಕ್ಯಾಟ್ಸಾವನ್ನು ಇನ್ವೋಕ್ ಮಾಡಿ ಇನ್ನು ಬೇರೆ ರೀತಿಯಾದಂಥ ಸ್ಯಾಂಕ್ಷನ್ಸ್ಗಳನ್ನು ಕೂಡ ಅವರು ಇಂಪ್ಲೈ ಮಾಡ್ಬೋದು. ಹಾಗಾಗಿ ಭಾರತವು ಒಂದಷ್ಟು ಎಚ್ಚರಿಕೆಯನ್ನು ಹೊಂದಿರಬೇಕಾಗತ್ತೆ ರಷ್ಯಾದಿಂದ ಇವುಗಳನ್ನು ನಾವು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ. ಅಂದರೆ ರಷ್ಯಾದಿಂದ ಅಥವಾ ನಮ್ಮ ಮಿಲಿಟರಿಯನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಎಕ್ವಿಪ್ಮೆಂಟ್ಸ್ಗಳನ್ನು ಜಾಸ್ತಿ ಮಾಡೋದಕ್ಕೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಇನ್ನೊಂದು ಕಡೆಯಲ್ಲಿ ನಾವು ಯು ಎಸ್ನಿಂದ ಬರುವಂಥ ಅನುಕೂಲಗಳಿಗೆ ತೊಂದರೆಯನ್ನು ಮಾಡ್ಕೊಳ್ಳದೇ ಇರುವಂತೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ ಮತ್ತು ಬೈಲ್ಯಾಟ್ರಿಕಲ್ ಟಾಕ್ಸ್ಗಳ ಮುಖಾಂತರವಾಗಿ ಇವುಗಳನ್ನು ಇತ್ಯರ್ಥ ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಟಾಪ್ ಪ್ರಯಾರಿಟಿ ಟು ಕಂಪ್ಲೀಟ್ ಸ್ಟ್ರಾಟಜಿಕ್ ರೋಡ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್, GS ಪೇಪರ್ 3 ಅಡಿಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಅಂಡ್ ದೇರ್ ಮ್ಯಾನೇಜ್ಮೆಂಟ್ ಇನ್ ಬಾರ್ಡರ್ ಏರಿಯಾಸ್, ಹಾಗೆ GS ಪೇಪರ್ 3 ಅಡಿಯಲ್ಲಿಯೇ ಎಕಾನಮಿ, ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲೂ ರೋಡ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತದ ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಾ ಇರ್ತಕ್ಕಂಥ ದೌಲತ್ ಚೌಕ್ ದರ್ಬುಕ್ ಬೇಗ್ ಓಲ್ಡಿ ರೋಡನ್ನು BROಗೆ ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಇದನ್ನು ಬಿಲ್ಟ್ ಮಾಡ್ತಾ ಇದ್ದಾರೆ. ಇವರಿಗೆ ಇದರ ವರ್ಕನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿ ಡಿಫೆನ್ಸ್ ಮಿನಿಸ್ಟ್ರಿ ಅವರು ಒಂದು ಆರ್ಡರನ್ನು ನೀಡಿದ್ದಾರೆ. ಅಕ್ಟೋಬರ್ನಷ್ಟೊತ್ತಿಗೆ ಇದರ ವರ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಡರ್ಬುಕ್ ಶೋಕ್ ದೌಲತ್ ಬೇಗ್ ಓಲ್ಡಿ ರೋಡ್ ಅನ್ನುವಂಥದ್ದು ಅಕ್ಟೋಬರ್ನಷ್ಟೊತ್ತಿಗೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಹೇಳಿರ್ತಕ್ಕಂಥ ಆರ್ಡರ್ನ ಹಿನ್ನೆಲೆಯಲ್ಲಿ ಈ ದರ್ಬುಕ್ ಶೋಕ್ ದೌಲತ್ ಬೇಗ್ ಓಲ್ಡಿ ರೋಡ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ದರ್ಬುಕ್, ಶೋಕ್ ಇವೆಲ್ಲವೂ ಕೂಡ
ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಸ್ಥಳಗಳಾಗಿದೆ. ದರ್ಬುಕ್ನಿಂದ ಪ್ರಾರಂಭವಾದಂಥದ್ದು ಶೋಕ್ನ ಮೂಲಕವಾಗಿ ದೌಲತ್ ಬೇಗ್ ಓಲ್ಡಿ ಈ ಸ್ತರವನ್ನು ತಲುಪಿಸೋದಕ್ಕೆ ಇರುವಂಥ ಇದೊಂದು ರೋಡ್ ಆಗಿರೋದ್ರಿಂದ ದರ್ಬುಕ್ ಶೋಕ್ ದೌಲತ್ ಬೇಗ್ ಓಲ್ಡಿ ರೋಡ್ ಅಂತಲೇ ಇದನ್ನು ಕರಿತಾ ಇರುವಂಥದ್ದು. ಇದು ಭಾರತದ ಸ್ಟ್ರಾಟಜಿಕ್ ವಿಚಾರಕ್ಕೆ ಬಂದಾಗ, ಮಿಲಿಟರಿ ವಿಚಾರಕ್ಕೆ ಬಂದಾಗ ಬಹಳಷ್ಟು ಮಹತ್ವವನ್ನು ಪಡೆದಿರ್ತಕ್ಕಂಥ ರೋಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದು ದರ್ಬುಕ್ನಿಂದ ಪ್ರಾರಂಭವಾದಂಥ ಈ ರೋಡು ಕಾರಕೋರಂ ಪಾಸನ್ನು ತಲುಪೋದಕ್ಕೆ, ಕಾರಕೋರಂ ಪಾಸನ್ನು ನಾವಿಲ್ಲಿ ಕಾಣ್ಬೋದು. ಈ ಕಾರಕೋರಂ ಪಾಸ್ನವರೆಗೂ ಕೂಡ ಈ ರೋಡ್ ಮೂವ್ ಆಗೋದ್ರಿಂದ ಇದು ಬಹಳನೇ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂಥ ಈ ಒಂದು ರೋಡ್ ಆಗಿ ಕೆಲಸ ಮಾಡುತ್ತೆ. ಅಕ್ಸೈ ಚಿನ್ನ ಪಕ್ಕದಲ್ಲೇ ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ ಭಾರತ ಮತ್ತು ಚೀನಾದ ನಡುವೆ, ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ಗೆ ಪ್ಯಾರಲಲ್ ಆಗಿ ಇರುವಂಥ ಒಂದು ಲೈನ್ ಆಗಿದೆ. ನಮ್ಮ ಮತ್ತು ಚೀನಾದ ನಡುವೆ ಇರ್ತಕ್ಕಂಥ ಈ ಬಾರ್ಡರ್ ಏನಿದೆ, ಈ ಬಾರ್ಡರ್ಗೆ ಕೇವಲ 9 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರ್ತಕ್ಕಂಥ ಈ ರೋಡ್ ಅನ್ನುವಂಥದ್ದು ನಮಗೆ LACಗೆ ಬಹಳನೇ ಆಕ್ಸೆಸಿಬಲ್ ಆಗಿರುತ್ತೆ. ಅಂದರೆ ಯಾವಾಗಲೇ ಆದರೂ ಯುದ್ಧದ ಸಂದರ್ಭ ಬಂದಾಗ ಅಥವಾ ಸ್ಟ್ರಾಟಜಿಕಲಿ ಯಾವುದೇ ಕೆಲಸಗಳಾಗುವಂಥ ಸಂದರ್ಭದಲ್ಲಿ ಇಲ್ಲಿ ಇಷ್ಟು ಹತ್ತಿರದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡುವಂಥದ್ದು ನಮಗೆ ಬಹಳನೇ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರತಕ್ಕಂಥ ಒಂದು ಕಾರ್ಯ ಅನ್ಬೋದು. ಇದನ್ನು ಅಕ್ಟೋಬರ್ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ ಅಂತ ಹೇಳಿ BROನವರಿಗೆ ಡಿಫೆನ್ಸ್ ಮಿನಿಸ್ಟ್ರಿ ಅವರು ಆರ್ಡರ್ ಅನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನು ನಾವು ನೋಡ್ತಾ ಇದ್ದೇವೆ. ದೌಲತ್ ಬೇಗ್ ಓಲ್ಡಿ ಒಂದು ಪ್ಲಾಟ್ಯೂ ಏರಿಯಾ ಆಗಿದ್ದು ಇಟ್ ಈಸ್ 16,000 ಫೀಟ್ನಷ್ಟು ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ಲಾಟ್ಯೂ ಏರಿಯಾ ಆಗಿದೆ. ಈ ಲೊಕೇಶನಲ್ಲಿ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡನ್ನಾಗಿ ಈ ಲೊಕೇಶನನ್ನು ಬಳಸ್ಕೊಳ್ಳಲಾಗುತ್ತೆ. ಇಂಡಿಯನ್ ಏರ್ಫೋರ್ಸ್ನವರು ತಮ್ಮ ಸಪ್ಲೈಸನ್ನು ಡ್ರಾಪ್ ಮಾಡೋದಕ್ಕೆ ಎಲ್ಲ ಕಾರ್ಯಗಳಿಗೆ ಇದನ್ನು ಬಳಸ್ಕೊಳ್ತಾರೆ. ಈ ಒಂದು ಏರಿಯಾಕ್ಕೆ ರೋಡನ್ನು ಮಾಡ್ತಾ ಇರುವಂಥದ್ದು ದೌಲತ್ ಬೇಗ್ ಓಲ್ಡಿವರೆಗೂ ಮತ್ತು ಕಾರಕೋರಂ ಪಾಸ್ ತನಕ ರೀಚ್ ಆಗುವಂಥ ಒಂದು ರೋಡನ್ನು ಮಾಡ್ತಾ ಇರುವಂಥದ್ದು ಬಹಳನೇ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಭಾರತದ ಮಟ್ಟಿಗೆ ಹೊಂದಿರುವಂಥದ್ದು. ಅಕ್ಸೈ ಚಿನ್ನ ಮೂಲಕವಾಗಿ ಹಾದು ಹೋಗುವಂಥ ಟಿಬೆಟ್ ಜಿನ್ಜಿಯಾಂಗ್ ಹೈವೇ ಏನಿದೆ ಇದಕ್ಕೆ ಇಂಡಿಯನ್ ಮಿಲಿಟರಿ ಆಕ್ಸೆಸ್ ಅನ್ನು ಕೂಡ ಪ್ರೊವೈಡ್ ಮಾಡೋದಕ್ಕೆ ಈ ರೋಡ್ ನಮಗೆ ಬಹಳನೇ ಉಪಕಾರ ಆಗುತ್ತೆ. ಮತ್ತು ಈ ರೋಡ್ ಅನ್ನುವಂಥದ್ದು ಆಲ್ಮೋಸ್ಟ್ ಅಕ್ಸೈ ಚಿನ್ನಿಗೆ ಪ್ಯಾರಲಲ್ ಆಗಿ ರನ್ ಆಗೋದ್ರಿಂದ ಇದು ಜಮ್ಮು ಕಾಶ್ಮೀರದ ಒಂಥರ ಕಿವಿಯ ರೀತಿಯಲ್ಲಿ ಇದ್ದಂಥ ಅಕ್ಸೈ ಚಿನ್ನನ್ನು ಈಗೇನು ಚೀನಾದವರು ನಮ್ಮಿಂದ ಕಸ್ದುಕೊಂಡಿದ್ದಾರೆ 1962ರ ಯುದ್ಧದ ನಂತರದಲ್ಲಿ ಇದಕ್ಕೆ ಪ್ಯಾರಲಲ್ ಆಗಿ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲಿಗೆ ಪ್ಯಾರಲಲ್ ಆಗಿ ಈ ರೋಡ್ ಬರೋದ್ರಿಂದ ಇದರಿಂದ ಕೂಡ ನಮಗೆ ಸಾಕಷ್ಟು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನುವಂಥದ್ದು ದೊರಕದ ಹಾಗಾಗುತ್ತೆ. ಇದು ಕೇವಲ 9 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋದ್ರಿಂದ ಈ ರೋಡ್ ಅನ್ನುವಂಥದ್ದು ಬಾರ್ಡರನ್ನು ಮ್ಯಾನೇಜ್ ಮಾಡೋದಕ್ಕೆ ಮತ್ತು ಅಕ್ಸೈ ಚಿನ್ನಿಗೆ ಅಡ್ಜೈನ್ ಆಗಿರ್ತಕ್ಕಂಥ ಏರಿಯಾಸ್ಗಳಲ್ಲಿ ನಾವು ಸರಿಯಾಗಿ ಕಾವಲುಗಳನ್ನ ಕಾಯುವಂಥ ವಿಚಾರವಾಗಿರ್ಬೋದು ಮತ್ತು ಬೇಕಾದಂಥ ಅಂದರೆ ಯುದ್ಧದಂಥ ಸಂದರ್ಭದಲ್ಲಿ ಫಾಸ್ಟರ್ ಡಿಪ್ಲಾಯ್ಮೆಂಟನ್ನು ಟ್ರೂಪ್ಸ್ಗಳ ಫಾಸ್ಟರ್ ಡಿಪ್ಲಾಯ್ಮೆಂಟ್ ಮಾಡೋದಕ್ಕೆ ಈ ರೋಡ್ ಬಹಳನೇ ಅವಶ್ಯಕ ಆಗುತ್ತೆ. ಹಾಗಾಗಿ ಇದೊಂದು ಬಹಳನೇ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಹೊಂದಿರತಕ್ಕಂಥ ಒಂದು ರೋಡ್ ಆಗಿರೋದ್ರಿಂದ ಈ ರೋಡ್ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಎಲ್ಲಿಗೆ ಕೊನೆಗಾಣುತ್ತೆ, ಈ ರೋಡ್ನ ಉದ್ದ ಎಷ್ಟು, ಇವೆಲ್ಲವೂ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಚೀನಾ ಮತ್ತು ಭಾರತದ ನಡುವೆಯ ಸಂಘರ್ಷದಿಂದ ಸಾಕಷ್ಟು ಸುದ್ದಿ ಮಾಡಿದಂಥ ಈ ಪ್ರದೇಶ ಏನಿದೆ ಇದಿಷ್ಟು ಪ್ರದೇಶದ ಮ್ಯಾಪ್ ವರ್ಕಿಂಗನ್ನು ನಾವು ಸ್ಪಷ್ಟವಾಗಿ ಮಾಡಿರಬೇಕಾಗುತ್ತೆ. ಯಾಕೆಂದರೆ ಇಲ್ಲಿಯ ರೀಜನ್ನ ವಿಚಾರವಾಗಿ ಗಾಲ್ವನ್ ವ್ಯಾಲಿ ಆಗಿರ್ಬೋದು, ಪ್ಯಾಂಗಾಂಗ್ಸೋ ಲೇಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ನಲ್ಲಿ ಮ್ಯಾಪ್ ವರ್ಕಿಂಗನ್ನು ನಾವು ಮಾಡಿಕೊಂಡು ಹೋದರೆ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುವಂಥ ರೀಜನ್ ಆಗಿರುತ್ತೆ. ಇದರಿಂದ ಕ್ವೆಶನ್ ಕೂಡ ಬರುವಂಥ ಸಂಭವ ಇರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ 1960ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ರೈಸ್ ಆದಂಥ ಒಂದು ಇನ್ಸ್ಟಿಟ್ಯೂಷನ್ ಇದಾಗಿದೆ BRO ಅನ್ನುವಂಥದ್ದು. ಭಾರತದ ಉತ್ತರ ಮತ್ತು ಈಶಾನ್ಯ ಭಾಗಗಳಲ್ಲಿನ ಬಾರ್ಡರ್ ಏರಿಯಾ ಏನಿದೆ ಇಲ್ಲಿನ ನೆಟ್ವರ್ಕನ್ನು ರೋಡಿನ ನೆಟ್ವರ್ಕ್ ಏನಿದೆ ಇದನ್ನು ಸ್ಪೀಡಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಕೋಆರ್ಡಿನೇಷನನ್ನು ಮಾಡುವಂಥ ಉದ್ದೇಶವನ್ನು ಈ BRO ಹೊಂದಿರುವಂಥದ್ದು. ಇದು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್, ಡಿಫೆನ್ಸ್ ಮಿನಿಸ್ಟ್ರಿಯ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನ ಅಡಿಯಲ್ಲಿ ಕೆಲಸವನ್ನು ತನ್ನ ಕಾರ್ಯಗಳನ್ನು ಮಾಡುತ್ತೆ. ಹಾಗೆ ಏರ್ಫೀಲ್ಡ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಡೆವಲಪ್ಮೆಂಟ್ ವರ್ಕ್ಸ್ಗಳನ್ನು ಮಾಡುವಂಥದ್ದು, ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡುವಂಥದ್ದು, ಡಿಫೆನ್ಸ್ ವರ್ಕ್ಸ್ಗಳನ್ನು ಮಾಡೋದು, ಟನಲಿಂಗ್ ವಿಚಾರ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ BRO ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ. ಅಂದರೆ ಮಿಲಿಟರಿಗೆ ಸಂಬಂಧಪಟ್ಟಿದಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಬಾರ್ಡರ್ನ ವಿಚಾರವಾಗಿ ಮಾಡುವಂಥ ರೋಡ್ ಆಗಿರ್ಬೋದು ಮತ್ತು ಇಳಿದಂಥ ಇನ್ಫ್ರಾಸ್ಟ್ರಕ್ಚರ್ನ ವಿಚಾರವಾಗಿ ಸಾಕಷ್ಟು ಕೆಲಸವನ್ನು ಮಾಡುವಂಥದ್ದನ್ನು ಈ ಸಂಸ್ಥೆ ಮಾಡುತ್ತೆ ಅನ್ನೋದನ್ನು ಗಮನಿಸ್ಬೋದು. ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿನ ಇಂದಿನ ಎಡಿಟೋರಿಯಲ್ ಡೇಸ್ ಆಫ್ ಡಿಸ್ಎಂಗೇಜ್ಮೆಂಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತ ಮತ್ತು ಚೀನಾದ ನಡುವೆ ನಡೀತಿರ್ತಕ್ಕಂಥ ಬಾರ್ಡರ್ ಟೆನ್ಷನ್ಸ್ಗಳ ವಿಚಾರವಾಗಿ ಇಲ್ಲಿ ಮಾತನಾಡಲಾಗಿದೆ. ಯಾವ ರೀತಿಯಾಗಿ ಈ ಟೆನ್ಷನ್ಸನ್ನು ಎರಡೂ ರಾಷ್ಟ್ರಗಳ ನಡುವೆ ಉದ್ಭವ ಆಗಿರ್ತಕ್ಕಂಥ ಈ ಟೆನ್ಷನ್ಸ್ಗಳನ್ನು LACಯ ವಿಚಾರದಲ್ಲಿ ಯಾವ ರೀತಿಯಾಗಿ ಈ ಟೆನ್ಷನ್ಸನ್ನು ಡಿಎಸ್ಕಲೇಟ್ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಮಾಡೋಣ. 2 ತಿಂಗಳುಗಳಿಂದ ಚೀನಾ ಮತ್ತು ಭಾರತದ ನಡುವೆ ಗಡಿ ಭಾಗದಲ್ಲಿ ಆಗ್ತಿದ್ದಂಥ ಗಡಿ ವಿವಾದಗಳ ವಿಚಾರ ಏನಿತ್ತು ಇದು
ಈಗ ಕೊನೆಗಾಣುವಂಥ ಹಂತಕ್ಕೆ ಬಂದು ನಿಂತಿದೆ. ಇದರ ವಿಚಾರವಾಗಿ ಈ ಎಡಿಟೋರಿಯಲ್ನ ಲೇಖಕರು ನಮಗೊಂದು ಕಾಷನನ್ನು ನೀಡ್ತಾ ಇದ್ದಾರೆ. ಏನು ಅಂತಂದರೆ, ಚೈನೀಸ್ ಟ್ರೂಪ್ಸನ್ನು ವಿತ್ಡ್ರಾವಲ್ ಮಾಡುವಂಥ ಸಂದರ್ಭದಲ್ಲಿ ಗ್ಯಾಲ್ವನ್ ವ್ಯಾಲಿ ಆಗಿರ್ಬೋದು, ಹಾಟ್ ಸ್ಪ್ರಿಂಗ್ಸ್ ಆಗಿರ್ಬೋದು, ಗೋಗ್ರಾ ಆಗಿರ್ಬೋದು, ಈ ಎಲ್ಲ ಪ್ರದೇಶದಿಂದ ಕಂಪ್ಲೀಟ್ ಆಗಿ ವಿತ್ಡ್ರಾವಲನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಎನ್ಶ್ಯೂರ್ ಮಾಡ್ಕೊಳ್ಬೇಕಾಗತ್ತೆ ಇವರ ವಿತ್ಡ್ರಾವಲ್ ಆಗುವಂಥ ಸಂದರ್ಭದಲ್ಲಿ. ಮತ್ತು ಡಿಸ್ಎಂಗೇಜ್ಮೆಂಟ್ ಮತ್ತು ಡಿಎಸ್ಕಲೇಷನ್ ಅನ್ನುವಂಥದ್ದು ಎಂಡ್ ಪಾಯಿಂಟ್ಸ್ಗಳನ್ನು ಈ ಟ್ರೂಪ್ಸ್ಗಳು ಎಲ್ಲಿ ಕಾವಲನ್ನು ಕಾಯಬೇಕಾಗತ್ತೆ ಅನ್ನುವಂಥ ಮತ್ತು ಎಲ್ಲಿಯವರೆಗೂ ವಿತ್ಡ್ರಾ ಮಾಡ್ಕೊಳ್ಬೇಕು, ಎಂಡ್ ಪಾಯಿಂಟ್ಸ್ ಯಾವುದು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಇದನ್ನು ಸ್ಪಷ್ಟವಾಗಿ ಗುರುತಿಸಿದಾಗ ಮಾತ್ರವೇ ಇದು ಮತ್ತೆ ಮತ್ತೆ ಈ ರೀತಿಯಾದಂಥ ತೊಂದರೆಗಳು ಆಗದೇ ಇರುವಂತೆ, ಈಗೇನು ಗಡಿ ವಿವಾದ ಆಗಿತ್ತು ಅಥವಾ ಗಡಿಯ ನಡುವೆ ಇಷ್ಟು ದಿನವರೆಗೂ ಸಂಘರ್ಷ ಏನು ನಡೀತಾ ಇತ್ತು, ಈ ರೀತಿಯಾದಂಥ ಸನ್ನಿವೇಶಗಳು ಮತ್ತೆ ಮತ್ತೆ ಮರುಕಳಿಸದೇ ಇರುವಂತೆ ನಾವು ನೋಡ್ಕೊಳ್ಬೋದಾಗತ್ತೆ. ಈಗೇನು ವೆಕೇಟ್ ಮಾಡಿ ಹೋಗ್ತಾ ಇದ್ದಾರೆ ಆ ಪೊಸಿಷನ್ಸ್ ಅನ್ನ ಮತ್ತೆ ರಿಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಚೀನಿಯರು ಬರಬಹುದು. ಈ ರೀತಿಯಾದಂಥ ಸನ್ನಿವೇಶಗಳು ಉಂಟಾಗದೇ ಇರಲಿ ಅಂತ ಹೇಳಿ ಸ್ಪಷ್ಟವಾಗಿ ಎಂಡ್ ಪಾಯಿಂಟ್ಸ್ ಗಳನ್ನ ಡಿಫೈನ್ ಮಾಡಬೇಕಾಗುತ್ತೆ. ಆಗ ಮಾತ್ರವೇ ಮುಂಬರುವಂಥ ದಿನಗಳಲ್ಲಿ ಈಗೇನು ವೇಕೆಂಟ್ ಮಾಡ್ಕೊಂಡಿರ್ತಾರೆ ಆ ಜಾಗಗಳಿಗೆ ಮತ್ತೊಮ್ಮೆ ಈ ಚೀನಿ ಸೈನಿಕರು ಮರುಕಳಿಸದಂತೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಈ ಡಿಸ್ಎಂಗೇಜ್ಮೆಂಟ್ನ ಸಂದರ್ಭದಲ್ಲಿ ಭಾರತ ಸರ್ಕಾರದವರು ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಕೆಲಸಗಳೇನು, ಸದ್ಯಕ್ಕೆ ಯಾವ ಇಶ್ಯೂಸ್ಗಳನ್ನು ಭಾರತ ಸರ್ಕಾರದವರು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಅಂದರೆ, ಭಾರತ ಸರ್ಕಾರದವರು ಇಡೀ ದೇಶಕ್ಕೆ, ದೇಶದ ಜನತೆಗೆ ಈಗೇನು ಪ್ರೋಗ್ರೆಸ್ ಆಗ್ತಾ ಇದೆ ಈ ಬಾರ್ಡರ್ನಲ್ಲಿ ಅನ್ನುವಂಥದ್ದನ್ನು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಬಿಕಾಸ್ ಎವ್ರಿ ಒನ್ ಹ್ಯಾಸ್ ದಟ್ ರೈಟ್ ಟು ಬಿ ಇನ್ಫಾರ್ಮ್ಡ್. ಹಾಗಾಗಿ ಎಲ್ಲರಿಗೂ ಕೂಡ ಇದನ್ನು ಇನ್ಫಾರ್ಮೇಷನನ್ನು ತಲುಪಿಸಬೇಕಾಗತ್ತೆ. ಮತ್ತು ಬಫರ್ ಝೋನ್ ಅಂತ ಹೇಳಿ ಯಾವುದನ್ನು ಕನ್ಸಿಡರ್ ಮಾಡಿದ್ದಾರೆ, ಯಾವ ಮೆಜರ್ಸ್ಗಳನ್ನು ಇಲ್ಲೆಲ್ಲ ತಗೊಂಡಿದ್ದಾರೆ, ಪೆಟ್ರೋಲಿಂಗ್ ಫ್ರೀ ಪೀರಿಯಡ್ನ ವಿಚಾರವಾಗಿರ್ಬೋದು, ಮತ್ತು ಡಿಸ್ಎಂಗೇಜ್ಮೆಂಟ್, ಏರಿಯಾಸ್ ಆಫ್ ಡಿಸ್ಎಂಗೇಜ್ಮೆಂಟ್ನಿಂದ ಭಾರತದ ಟ್ರೂಪ್ಸ್ಗಳನ್ನು ಹಿಂಪಡಿತಾ ಇರೋದಕ್ಕೆ ಕಾರಣಗಳೇನು, ಯಾವ ಕಾರಣಗಳಿಗಾಗಿ ಇಂತಹ ಡಿಸಿಷನ್ಸ್ಗಳನ್ನು ತಗೊಳ್ಳಲಾಗಿದೆ, ಇವೆಲ್ಲದರ ಕುರಿತಾಗಿ ಭಾರತಕ್ಕೆ, ಭಾರತದ ಜನತೆಗೆ ಇನ್ಫಾರ್ಮೇಷನನ್ನು ನೀಡಬೇಕಾಗಿರುವಂಥದ್ದು ಸರ್ಕಾರದ ಹೊಣೆಯಾಗಿರುವಂಥದ್ದು. ಮತ್ತು ಭಾರತ ಸರ್ಕಾರದವರು ಏಪ್ರಿಲ್ನ ಹಿಂದೆ ಭಾರತದ ಸಿಚುಯೇಷನ್ ಏನಿತ್ತು, ಭಾರತದ ಗಡಿ ಭಾಗ ಎಲ್ಲಿಯವರೆಗೂ ಕೂಡ ನಾವು ಗಡಿಯನ್ನು ಹೊಂದಿದ್ವಿ, ಎಲ್ಲಿಯವರೆಗೂ ಕೂಡ ಭಾರತದವರು ನಾವು ಸ್ಪಷ್ಟವಾಗಿ ಈ ಏರಿಯಾ ನಮ್ಮ ಕಂಟ್ರೋಲ್ನಲ್ಲಿ ಇದೆ ಅಂತ ಹೇಳಿ ಭಾರತದವರು ರೂಲ್ ಮಾಡ್ತಾ ಇದ್ವಿ ಅಥವಾ ಅವನ್ನ ಹೊಂದಿದ್ವಿ, ಅಲ್ಲಿಯವರೆಗೂ ಅಂದರೆ ಆ ಸ್ಟೇಟಸ್ ಕೋ ಅನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಆ ಸ್ಟೇಟಸ್ ಕೋ ಅನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ಟೇಟೆಡ್ ಗೋಲ್ ಅನ್ನು ನಾವು ಇಟ್ಕೊಂಡು ಅದನ್ನು ರಿಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬೇಕಾಗತ್ತೆ ಭಾರತ ಸರ್ಕಾರದವರು. ಮತ್ತು ಈಗಾಗಲೇ ಏನು ಭಾರತ ಸರ್ಕಾರದಿಂದ ಭಾರತದ ಆರ್ಮಿಯಲ್ಲಿದ್ದಂಥ 20ಕ್ಕೂ ಹೆಚ್ಚು ಮಂದಿ ಸೋಲ್ಜರ್ಸ್ ಸಾವಿಗೀಡಾಗಿದ್ದಾರೆ, ಇವರುಗಳ ಸಾವಿಗೆ ಸರಿಯಾದ ರೀತಿಯಾಗಿ ಎನ್ಕ್ವೈರಿ ಆಗಬೇಕಾಗಿದೆ. ಈ ಮೂಲಕ ಮುಂದೆ ಈ ರೀತಿಯಾದಂಥ ಸನ್ನಿವೇಶಗಳು ಉಂಟಾಗದೇ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಭಾರತದವರು ಈಗಾಗಲೇ ಎಕನಾಮಿಕ್ ಕೌಂಟರ್ ಮೆಜರ್ ಆಕ್ಟ್ಗಳನ್ನು ಏನು ಚೈನಾದ ವಿರುದ್ಧವಾಗಿ ತಗೊಳ್ತಾ ಇದ್ದಾರೆ, ಅಂದರೆ ಚೈನಾದ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡೋದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ರಿಸ್ಟ್ರಿಕ್ಷನ್ಸ್ಗಳನ್ನು ಚೀನಾದವ್ರ ಮೇಲೆ ಆಗ್ತಾ ಇರೋದಾಗಿರ್ಬೋದು, ಮತ್ತು ಇಂಪೋರ್ಟ್ ಆಮದು, ಭಾರತ ಏನು ಚೀನಾದಿಂದ ಆಮದು ಮಾಡ್ಕೊಳ್ತಾ ಇದೆ, ಈ ಇಂಪೋರ್ಟನ್ನು ಸ್ಲೋ ಡೌನ್ ಮಾಡಿರೋದಾಗಿರ್ಬೋದು, ಈ ರೀತಿಯಾದಂಥ ಎಕನಾಮಿಕ್ ಕೌಂಟರ್ ಮೆಜರ್ಸ್ಗಳನ್ನು ಚೀನಾದ ವಿರುದ್ಧವಾಗಿ ಭಾರತ ಏನು ತಗೊಳ್ತಾ ಇದೆ, ಈ ಮೆಜರ್ಸ್ಗಳನ್ನು ಇನ್ನೂ ಕೂಡ ಮುಂದುವರಿಸಬೇಕಾ ಬೇಡವಾ, ಈ ವಿಚಾರವಾಗಿ ಸ್ಪಷ್ಟವಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಮತ್ತು ಚೀನಾದ ಪ್ರೆಸಿಡೆಂಟ್ ಸಿ ಜಿನ್ಪಿಂಗ್ ಅವರೊಟ್ಟಿಗೆ ಮತ್ತು ಭಾರತದ ಪ್ರಧಾನಮಂತ್ರಿ ಮೋದಿ ಅವರೊಟ್ಟಿಗೆ ಈ ರೀತಿಯಾದಂಥ ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್ಗಳೊಟ್ಟಿಗೆ ಇನ್ಫಾರ್ಮಲ್ ಸಮ್ಮಿಟ್ ಅನ್ನುವಂಥದ್ದು ನೆರವೇರುತ್ತಾ ಅನ್ನುವಂಥ ಕ್ವೆಶನ್ ಕೂಡ ಈಗ ಬಂದಿದೆ. ಇದಕ್ಕೆ ಕೂಡ ಉತ್ತರವನ್ನು ಭಾರತ ಸರ್ಕಾರದವರು ಆದಷ್ಟು ಶೀಘ್ರದಲ್ಲಿ ನೀಡಬೇಕಾಗತ್ತೆ. ಈ ಎಲ್ಲವನ್ನ ಭಾರತ ಸರ್ಕಾರದವರು ಈಗ ಆದಷ್ಟು ಶೀಘ್ರದಲ್ಲಿ ಮೊದಲಿಗೆ ಹ್ಯಾಂಡಲ್ ಮಾಡಬೇಕಾಗಿದೆ. ಎಡಿಟೋರಿಯಲ್ನಲ್ಲಿ ಲೇಖಕರು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅನ್ನುವಂಥದ್ದು ಈಗ ಸಾಕಷ್ಟು ಸುದ್ದಿಯಲ್ಲಿರೋದ್ರಿಂದ ಇದ್ರ ಬಗ್ಗೆ ನಾವೀಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೇವೆ. ಮತ್ತೊಮ್ಮೆ ಅದನ್ನು ರಿವೈಸ್ ಮಾಡ್ಕೊಳ್ಳೋದಾದರೆ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅನ್ನುವಂಥದ್ದು ಭಾರತ ಮತ್ತು ಚೀನಾದ ನಡುವೆ ಇರ್ತಕ್ಕಂಥ ಒಂದು ಬಾರ್ಡರ್ ಲೈನ್ ಆಗಿದೆ. ಈ ಬಾರ್ಡರ್ ಲೈನು ಭಾರತದ ಜಮ್ಮು ಕಾಶ್ಮೀರವನ್ನು ಮತ್ತು ಚೀನಾಕ್ಕೆ ಸದ್ಯಕ್ಕೆ ಸೇರಿರ್ತಕ್ಕಂಥ ಅಕ್ಸೈ ಚೀನ್ ಪ್ರದೇಶ ಏನಿದೆ ಇದನ್ನು ಸಪರೇಟ್ ಮಾಡುವಂಥ ಒಂದು ಲೈನ್ ಆಗಿದ್ದು, ಇದು 4057 ಕಿಲೋಮೀಟರ್ ಉದ್ದ ಇರುವಂಥ ಒಂದು ಲೈನ್ ಆಗಿದೆ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಇದನ್ನು ನಾವು ಇಲ್ಲಿ ಗಮನಿಸಬಹುದಾಗುತ್ತೆ. ಭಾರತದ ಸಿಕ್ಕಿಮನ್ನು, ಹಿಮಾಚಲ್ ಪ್ರದೇಶವನ್ನು, ಉತ್ತರಾಖಂಡನ್ನು, ಕಾಶ್ಮೀರ, ಜಮ್ಮು ಕಾಶ್ಮೀರವನ್ನು, ಇವೆಲ್ಲ ಪ್ರದೇಶಗಳನ್ನು ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಟಚ್ ಮಾಡುತ್ತೆ. ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅನ್ನುವಂಥದ್ದು ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ಲೀಗಲಿ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲ್ ಬೌಂಡ್ರಿ ಅನ್ನುವಂಥ ಒಂದು ವಾಕ್ಯ ನಮ್ಮ KPSC ಅಥವಾ UPSC ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಬರ್ಬೋದು. ಆದರೆ ಇದು ಇಂಟರ್ನ್ಯಾಷನಲಿ ಗುರುತಿಸಿರ್ತಕ್ಕಂಥ ಒಂದು ಲೀಗಲಿ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲ್ ಬೌಂಡ್ರಿ ಅಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಲೀಗಲ್ ಆಗಿ ಇದನ್ನು ಬೌಂಡ್ರಿ ಅಂತ ಹೇಳಿ ರೆಕಗ್ನೈಸ್ ಮಾಡಲಾಗಿಲ್ಲ. ಆದರೆ ಭಾರತ ಮತ್ತು ಚೀನಾದ ಈ ಎರಡೂ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಎರಡೂ ರಾಷ್ಟ್ರಗಳು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲನ್ನು ನಮ್ಮ ಬಾರ್ಡರ್ ಅಂತ ಹೇಳಿ ನಾವು ಗುರುತಿಸ್ತಾ ಅಥವಾ ಅದನ್ನೇ ಪಾಲಿಸ್ತಾ ಬಂದಿರುವಂಥದ್ದು. ಭಾರತದ ನಿಲುವಿನಲ್ಲಿ
ಆಕ್ಚುಯಲ್ ಬೌಂಡ್ರಿ ಲೈನ್ ಅನ್ನುವಂಥದ್ದು 1865ರ ಜಾನ್ಸನ್ ಲೈನ್ ಅನ್ನುವಂಥದ್ದು ಭಾರತದ ಪರವಾಗಿ ಹೇಳೋದಾದರೆ ಇದು ಬೌಂಡ್ರಿ ಲೈನ್ ಆಗಿರಬೇಕು ಅಂತ ಹೇಳಿ ಭಾರತ ಕ್ಲೈಮ್ ಮಾಡುತ್ತೆ. ಆದರೆ ಚೀನಾ ಕ್ಲೈಮ್ ಮಾಡೋದೇನು ಅಂದರೆ ಮೆಕ್ಕಾರ್ಟ್ನೆ ಮೆಕ್ಡೊನಾಲ್ಡ್ ಲೈನ್ ಅಂತ ಹೇಳಿ 1899ರಲ್ಲಿ ಏನಿದೆ ಇದನ್ನು ಅಕ್ಸೆಪ್ಟೆಡ್ ಬೌಂಡ್ರಿ ಅಂತ ಹೇಳಿ ಚೀನಾ ಕ್ಲೈಮ್ ಮಾಡುವಂಥದ್ದು. ಇದಿಷ್ಟು ವಿಚಾರಗಳು ನಮ್ಗೆ ಗೊತ್ತಿರಲಿ. ಸ್ಪಷ್ಟವಾಗಿ ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಎಲ್ಲಿ ಬರುತ್ತೆ ಮತ್ತು ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅನ್ನುವಂಥದ್ದು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿರ್ತಕ್ಕಂಥ ಲೀಗಲಿ ರೆಕಗ್ನೈಸ್ ಆಗಿರ್ತಕ್ಕಂಥ ಬೌಂಡ್ರಿಯೋ ಅಲ್ವೋ ಇವೆಲ್ಲವೂ ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇದು ಮ್ಯಾಪ್ ವರ್ಕಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುವಂಥ ಏರಿಯಾ ಆಗುತ್ತೆ ಈ ಬಾರಿಯ ಪ್ರಿಲಿಮ್ಸ್ನಲ್ಲಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.